Namaste. Good morning. Welcome. Welcome back to Health Workshop question and answer session. ನಮ್ಮ ಕೊನೆ ಹಂತಕ್ಕೆ ಬಂದಿದ್ದೀವಿ. ಎಲ್ಲದಕ್ಕೂ ಕ್ಲಾರಿಟಿ ಸಿಕ್ಕಿದೆ. ಡೀಪ್ ಆಗಿ ಪ್ರತಿಯೊಂದಕ್ಕೂ ಒಬ್ರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಇನ್ನೊಬ್ರಿಗೆಲ್ಲರಿಗೂ ಸಹ ಕ್ಲಾರಿಟಿ ಸಿಕ್ಕಿದೆ. ಆದ್ರೂ ಸಹ ನಮ್ಮ ಎಕ್ಸಲೆನ್ಸಿಗೋಸ್ಕರ, ಪರ್ಫೆಕ್ಟ್ ಆಗೋದಕ್ಕೋಸ್ಕರ ಅಂಡ್ ಲೀಡರ್ ಆಗೋದಕ್ಕೋಸ್ಕರ ಅಂಡ್ ಇದೊಂದು ಪರ್ಫೆಕ್ಟ್ ಡಾಕ್ಯುಮೆಂಟೇಶನ್ ಆಗೋದಕ್ಕೋಸ್ಕರ ಇವತ್ತು ನಮ್ಮ ಶ್ರೀಕಾಂತ್ ಸರ್ ಈ ಸಪೋರ್ಟ್ ಡೆಫಿನೆಟ್ಲಿ ಒಂದು ದೊಡ್ಡ ಮೈಲ್ಗಲ್ನ ಸೃಷ್ಟಿ ಮಾಡುತ್ತೆ. ನಮಗೆ ಎಲ್ರಿಗೂ ಸಹ ಒಂದು ದೊಡ್ಡ ಕ್ಲಾರಿಟಿ ಸಿಕ್ಕಿದೆ. ಇವಾಗ ನಮ್ಮ ಮುಂದಿನ ಕ್ವಶನ್ಸ್ ನ ತಗೋಣ. ಇವತ್ತು ಒಂದು ಇನ್ನು ಸಾಕಷ್ಟು ಕ್ವಶನ್ಸ್ ಇರುತ್ತೆ, ಹಾಗಾಗಿ ಒಂದು ರ್ಯಾಪಿಡ್ ರೌಂಡ್ ಕ್ವಶನ್ ತಗೋಣ. ಇವತ್ತು ಮ್ಯಾಕ್ಸಿಮಮ್ ಎಲ್ಲಕ್ಕೂ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಶ್ರೀಕಾಂತ್ ಸರ್. ಇವಾಗ ನಮ್ಮ ಡೈರೆಕ್ಟ್ ಕ್ವಶನ್ಸ್ ಬರ್ತೀವಿ. ಜಸ್ಟ್ ಶಾರ್ಟ್ ಆಗಿ ಇಲ್ಲಿ ನಿಮ್ಮ ಹೆಸರು ಹೇಳೋದು ಬೇಡ, ವಿಶ್ವ ಬೇಡ, ಜಸ್ಟ್ ಅನ್ಮ್ಯೂಟ್ ಆಗ್ತಿದ್ದಂಗೆನೆ ಕ್ವಶನ್ಸ್ ನ ಕೇಳಿ ಅದಕ್ಕೆ ಶಾರ್ಟ್ ಆಗಿ ನಮ್ಮ ಶ್ರೀಕಾಂತ್ ಸರ್ ಇವತ್ತು ಆನ್ಸರ್ ಕೊಡ್ತಾ ಹೋಗ್ತಾರೆ. ಆದಷ್ಟು ಬೇಗ ನಮ್ಗೆ ಇಲ್ಲಿ ಇನ್ನೂ ಕ್ಲಾರಿಟಿ ತಗೋಬೇಕಾಗಿರೋ ಎಲ್ಲಾ ಕ್ವಶನ್ಸ್ಗೆ ಕ್ಲಾರಿಟಿ ತಗೊಂಡ್ಬೇಡ. ಓಕೆ, ವೆಲ್ಕಮ್ ಸರ್ ಶ್ರೀಕಾಂತ್ ಸರ್. ನಿಮ್ಮ ಒಂದು ಮ್ಯಾರಥಾನ್ ಜರ್ನಿ ಆದಂಗೆ ಆಗಿದೆ ಈ ಒಂದು ನಾಲೆಡ್ಜ್. ವೆಲ್ಕಮ್ ಸರ್, ವೆಲ್ಕಮ್ ಟು ಅವರ್ ಸೆಷನ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ತಗೊಳ್ಳೋಣ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಶ್ರೀಕಾಂತ್ ಸರ್, ಗುಡ್ ಮಾರ್ನಿಂಗ್ ಸರ್. ಇದು ನಂದೊಂದು 3 ಪ್ರಶ್ನೆ ಇದೆ. ಮೊನ್ನೆಯಿಂದ ನಾನು ವೇಟ್ ಮಾಡ್ತಾ ಇದೀನಿ ಸರ್. ಇದು ಒಬ್ರಿಗೆ ಶುಗರ್ ಇದೆ, ಅವ್ರಿಗೆ ತುಂಬಾ ಶುಗರ್ ಇಂದ ಅವ್ರಿಗೆ ಏನಾಗಿದೆ ಅಂದ್ರೆ 50 ವರ್ಷ ಅವ್ರಿಗೆ ಏಜು. ಅವ್ರಿಗೆ ಇವಾಗ ಕಣ್ಣಿಂದು ಸಮಸ್ಯೆನೂ ಆಗಿದೆ, ಕಣ್ಣಿನ ಪ್ರಾಬ್ಲಮ್ ಆಗಿದೆ ಶುಗರ್ ಇಂದ. ಅವ್ರಿಗೆ ಆಕ್ಚುಲಿ ನೋನಿ ಮತ್ತೆ ಫ್ಲಾಕ್ಸ್ ಆಯಿಲ್ ರೆಡ್ ಜಿನ್ಸಿನ್ ಕೊಟ್ಟಿದೀವಿ, ತಗೊಳ್ತಿದ್ದಾರೆ. ಬಟ್ ಇದು ಕಣ್ಣಿನ ಸಮಸ್ಯೆ ಅವ್ರಿಗೆ ಸಾಲ್ವ್ ಆಗ್ತಾ ಇಲ್ಲ. ಕಣ್ಣಿನ ಸಮಸ್ಯೆಗೆ ಏನ್ ಕೊಡ್ಬೋದು ಸರ್? ಸೊ ಜಸ್ಟ್ ಟು ಸ್ಟ್ರೈಟ್ ಟು ದ ಪಾಯಿಂಟ್, ಕಣ್ಣಿನ ಸಮಸ್ಯೆ ಅಂದ್ರೆ ನನಗೆ ಅಲ್ಲಿ ಅರ್ಥ ಆಗ್ತಾ ಇಲ್ಲ. ಕಣ್ಣಿನಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ, ಬಟ್ ಹವೆವರ್ ಇಟ್ ಈಸ್ ಕಣ್ಣು ಕಾಣಿಸ್ತಿಲ್ಲ. ಸ್ಪಿರುಲಿನಾ, ಇಂಟೆಲೆಕ್ಟೆ ಹಾಗೂ ಫ್ಲಾಕ್ಸ್ ಆಯಿಲ್ ಗಿಂತ ನಾನು ಹೇಳ್ಬಹುದು ಕ್ರಿಲ್ ಆಯಿಲ್. ಈ 3 ಪ್ರಾಡಕ್ಟ್ ಗಳನ್ನ ನೀವು ಕನ್ಸಿಡರೇಷನ್ ಮಾಡಬಹುದು. ಸೊ ಇವುಗಳ ಹೆಲ್ಪ್ ಇಂದ ಸ್ವಲ್ಪ ಏನಾದ್ರೂ ಡ್ಯಾಮೇಜ್ ಏನಾದ್ರೂ ಉಂಟಾಗ್ತಾ ಇದ್ರೆ ದೃಷ್ಟಿಯಲ್ಲಿ ಅಥವಾ ಕೆಟರಾಕ್ಟ್ ನಂತಹ ಸಮಸ್ಯೆ ಬರ್ತಾ ಇದ್ರೆ ಈ 3 ಪ್ರಾಡಕ್ಟ್ ಗಳ ಸಹಾಯ ತಗೋಬಹುದು. ಇಂಟೆಲೆಕ್ಟೆ, ಕ್ರಿಲ್ ಆಯಿಲ್ ಅಂಡ್ ಸ್ಪಿರುಲಿನಾ. ಅದೇ ಎಸ್ಪೆಷಲಿ ಸ್ಪಿರುಲಿನಾ ಮರೆಯಕ್ಕೆ ಹೋಗ್ಬೇಡಿ, ಡಯಾಬಿಟೀಸ್ಗೆ ತುಂಬಾ ಒಳ್ಳೆಯದು. 3 ಪ್ರಾಡಕ್ಟ್. ನೆಕ್ಸ್ಟ್ ಕ್ವಶನ್ ಹೇಳಿ ಸರ್. ಸರ್ ಇದು ನ್ಯೂಟ್ರಿಷನ್ಗೂ ಕ್ಯಾಲರಿಗೂ ಏನ್ ಡಿಫ್ರೆನ್ಸ್, ಏನು ವ್ಯತ್ಯಾಸ? ಮತ್ತೆ ಇವಾಗ ಬರೀ ಪ್ಲಾಂಟ್ ಪ್ರೋಟೀನ್ ಒಂದೇನೆ ತಗೊಂಬೋದಾ, ಇಲ್ಲ ಅದ್ರ ಜೊತೆಗೆ ಏನಾದ್ರು ಆಡ್ ಮಾಡ್ಬೇಕಾ ಸರ್ ನಾನು ಕೊಡ್ಬೇಕಾದ್ರೆ? ಸೊ ನ್ಯೂಟ್ರಿಷನ್ಗೂ ನ್ಯೂಟ್ರಿಷನ್ ಇಟ್ ಈಸ್ ಓವರ್ ಆಲ್ ವ್ಯಾಪ್ ಸಬ್ಜೆಕ್ಟ್. ಅಂದ್ರೆ ಒಂದು ಅಂಡರ್ಲೈನ್ ಮಾಡ್ತೀವಿ, ಒಂದು ಟಾಪಿಕ್ ಕೊಡ್ತೀವಿ. ಸೊ ಒಟ್ಟಾರೆ ನಾವೇನೆಲ್ಲ ಮಾತಾಡ್ತಾ ಇದೀವಿ ಪೋಷಕಾಂಶಗಳ ಬಗ್ಗೆ ಅಥವಾ ದೇಹ ಯಾವ ರೀತಿ ಬಳಸ್ಕೊಳ್ಳುತ್ತೆ, ಸೊ ಇವೆಲ್ಲವನ್ನ ಸೇರಿಸಿ ನಾವು ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಸೊ ದೇಹಕ್ಕೆ ತೆಗೆದುಕೊಳ್ಳುವ ಪೋಷಕಾಂಶ, ದೇಹದಲ್ಲಿ ಬಳಕೆ ಆಗುವ ವಿಧಾನ, ಅದರ ಕಾರ್ಯಕಲಾಪಗಳು, ಅದು ಯಾವ ರೀತಿ ನಮ್ಮ ದೇಹದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಇದು ಎಲ್ಲವನ್ನ ಸೇರಿಸಿ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಅಂಡ್ ಕ್ಯಾಲೋರಿ ಜಸ್ಟ್ ಇಟ್ ಈಸ್ ಎ ಮೆಜರ್ ಆಫ್ ಯುವರ್ ಇಂಟೇಕ್ ಆಫ್ ನಿಮ್ಮ ಫುಡ್ ಆಗಿರ್ಬೋದು. ಊಟದ ಮೂಲಕ ಏನ್ ತಗೊಳ್ತೀರಾ, ಆ ಊಟದ ಮೂಲಕ ಎಷ್ಟು ಎನರ್ಜಿ ನಿಮ್ಮ ದೇಹಕ್ಕೆ ಹೋಗ್ತಾ ಇದೆ, ಅದನ್ನ ಒಂದು ಅಳತೆ ಮಾಡುವಂತಹ ಮಾಪನವನ್ನ ಕ್ಯಾಲೋರಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ಸರ್. ಸರ್ ಇದು ನಮ್ ಡೌನ್ಲೈನ್ ಒಬ್ರು ಶಿಲಾಜಿತ್ ಅವರು ಮಾತ್ರೆ ತಗೊಳಲ್ಲ. ಅವರು ಶಿಲಾಜಿತ್ ಇದನ್ನ ಕಾಫಿ ಮತ್ತೆ ಊಟದಲ್ಲಿ ಅವ್ರಿಗೆ ಬೆರಕೆ ಮಾಡಿ ಕೊಡ್ತಿದಾರಂತೆ. ಇದು ಏನ್ ತೊಂದರೆ ಇಲ್ವಾ ಸರ್? ಇದು ಬೆಸ್ಟ್ ವೇ ಟು ಟೇಕ್ ಶಿಲಾಜಿತ್ ಅಲಾಂಗ್ ವಿತ್ ಮಿಲ್ಕ್ ಸರ್. ಆಯ್ತಾ, ಒಳ್ಳೆ ಬೆಸ್ಟ್ ರಿಸಲ್ಟ್ ಬರಬೇಕು ಅಂದ್ರೆ ಹಾಲಿನ ಜೊತೆಗೆ ತಗೊಳ್ಳೋದು ಒಳ್ಳೇದು. ಎಸ್ಪೆಷಲಿ ಬೆಡ್ ಟೈಮ್ ಅಲ್ಲಿ ರಾತ್ರಿ ಹೊತ್ತು ತಗೊಳ್ಳೋದು ತುಂಬಾ ಒಳ್ಳೆಯದು. ಸೊ ಆದಷ್ಟು ಬೇರೆ ಮೋಡ್ ಅಲ್ಲಿ ತಗೊಳ್ಳೋದನ್ನ ಐ ಥಿಂಕ್ ಅಷ್ಟೊಂದು ಇಂಪ್ಯಾಕ್ಟ್ ಇಲ್ಲದೆ ಇರ್ಬೋದು, ಬಟ್ ಹವೆವರ್ ಖಂಡಿತ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಬಟ್ ಬೆಸ್ಟ್ ಒಂದು ಇಂಪ್ಯಾಕ್ಟ್ ಅನ್ನ ನೋಡಬೇಕು ಅಂದ್ರೆ ಹೇಳಿದ ರೀತಿಯಲ್ಲ ತಗೋಬೇಕಾಗತ್ತೆ. ಸೊ ಇದರ್ ವಿತ್ ಗ್ಲಾಸ್ ಆಫ್ ವಾಟರ್ ಅಥವಾ ಇದು ಮಿಲ್ಕ್ ಜೊತೆಗೆ ತಗೊಳ್ಳೋದು ಒಳ್ಳೇದು ಸರ್. ಥ್ಯಾಂಕ್ ಯು. ವೆಯ್ಟ್ ಲಾಸ್ಗೆ ಶುಗರ್ ಇರೋರ್ಗೆ ರಿಸಲ್ಟ್ಸ್ ಬಂದಿದೆಯಾ, ಯಾವ್ದು ಕೊಡ್ಬೋದು? ಮತ್ತೆ BP ಇರೋರ್ಗೆ ವೆಯ್ಟ್ ಲಾಸ್ಗೆ, ಥೈರಾಯ್ಡ್ ಇರೋರ್ಗೆ ವೆಯ್ಟ್ ಲಾಸ್ಗೆ ಯಾವ ತರ ಕೊಡ್ಬೋದು ಸರ್? ಸೊ ಎಸ್ಪೆಷಲಿ ಶುಗರ್ ರೆಗ್ಯುಲೇಷನ್ ಅಲಾಂಗ್ ವಿತ್ ಮೆಡಿಕೇಶನ್, ದಯವಿಟ್ಟು ಮತ್ತೆ ಪದೇ ಅದೇ ಕ್ವಶನ್ಸ್ ಬರ್ತಾ ಇದಾವೆ. ಸೊ ಮತ್ತೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಸೊ ಒನ್ಸ್ ಇಟ್ ಈಸ್ ಮೆಡಿಕಲ್ ಕಂಡೀಷನ್ ರೈಸ್ಡ್, ಆಕ್ಚುಲಿ ಮೆಡಿಕೇಶನ್ ಜೊತೆಗೆ ಸೊ ಎಸ್ಪೆಷಲಿ ಈ ಫೈಬರ್ ಓರಿಯೆಂಟೆಡ್ ನೋಡಿದಾಗ ಸ್ಪಿರುಲಿನಾ ನೆನಪಲ್ಲಿ ಇಟ್ಕೋಬೇಕಾಗತ್ತೆ.
ಸ್ಪಿರುಲಿನಾ. ಎರಡನೇದು ಬಂದು ಇಂಟೆಲೆಕ್ಟೆ ಈಸ್ ಮೈ ಚಾಯ್ಸ್, ಯಾಕಂದ್ರೆ ಇಂಟೆಲೆಕ್ಟೆ ಕೂಡ ಗ್ಲೈಸಿಮಿಕ್ ಹೆಲ್ತ್ ಅನ್ನ ಕಾಪಾಡ್ತಾ ಹೋಗುತ್ತೆ. ಅಂಡ್ ಮೈ ಫೇವರೈಟ್ ಆಪ್ಷನ್ ನೋನಿ ಪ್ಲಸ್ ಆಮ್ಲಾ ಜ್ಯೂಸ್, ದಿಸ್ ಇಸ್ ದ ಬೆಸ್ಟ್ ಕಾಂಬಿನೇಷನ್ ಎವೋ. ಮೂರನೇದು. ನಾಲ್ಕನೇದು ಈ ಪ್ರಾಡಕ್ಟ್ ಅನ್ನ ಬರ್ಕೊಂಡಿರಿ ಅಲೋವೆರಾ ಜ್ಯೂಸ್, ಯಾಕಂದ್ರೆ ಮ್ಯುಸಿಲೇಜ್ ಜಾಸ್ತಿ, ಲೋಳೆ ಸರದಲ್ಲಿ ಸಾಕಷ್ಟು ನಾರಿನಾಂಶ ಇರೋದ್ರಿಂದ. ಸೊ ಲಾಜಿಕ್ ಇಸ್ ವೆರಿ ಸಿಂಪಲ್, ನೀಡ್ ನಾಟ್ ಟು ಗೋ ಟು ದ ಎಕ್ಸ್ಪ್ಲನೇಷನ್. ನಾರಿನಾಂಶ ಇರುವಂತಹ ಪದಾರ್ಥಗಳನ್ನ ನಾನು ಹೈಲೈಟ್ ಮಾಡ್ತೀನಿ: ಸ್ಪಿರುಲಿನಾ, ಅಲೋವೆರಾ, ಆಮ್ಲಾ, ನೋನಿ and intellecte. These are the products that can help to improve the glucose health. ರಕ್ತದಲ್ಲಿರುವ ಸಕ್ಕರೆ ಅಂಶ ನಿಯಂತ್ರಣ ಮಾಡೋದಕ್ಕೆ ಈ ಪ್ರಾಡಕ್ಟ್ಗಳು ಹೆಲ್ಪ್ ಆಗ್ತದೆ. ಯು ಸೆಲೆಕ್ಟ್ ಬೇಸ್ಡ್ ಆನ್ ದ ಕಸ್ಟಮರ್ ರಿಕ್ವೈರ್ಮೆಂಟ್. ನಿಮಗೆ ಕಸ್ಟಮರ್ನ ನೋಡ್ಕೊಂಡು ಯಾವ್ದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅದನ್ನ ಖಂಡಿತ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ದೀಸ್ ಆರ್ ದ ಆಪ್ಷನ್ಸ್ ಮೇಡಮ್. ಥ್ಯಾಂಕ್ ಯು. ಜನರಲ್ ಕ್ವಶನ್ಸ್. ಕೆಲವರಿಗೆ ಲೋ ಬಿ ಪಿ ಇರುತ್ತೆ, ಕೊಲೆಸ್ಟ್ರಾಲ್ ಇರುತ್ತೆ, ಶುಗರ್ ಇರುತ್ತೆ. ಮತ್ತೆ ಇನ್ನೊಂದು ನಮಗೆ ಕನ್ಫ್ಯೂಷನ್ ಏನಂತಂದ್ರೆ, ಒಂದು ಕಾರ್ಡಿಯಾಕ್ಟಿವ್ ಇದೆ, ಕೊಲೆಸ್ಟ್ರಾಲ್ಗೆ ಗಾರ್ಲಿಕ್ ಇದೆ, ಫ್ಲಾಕ್ಸ್ ಆಯಿಲ್ ಇದೆ. ಇಂಥ ಸಿಚುವೇಶನ್ ಅಲ್ಲಿ ನಾವು ಯಾವ್ದನ್ನ ಡಿಸೈಡ್ ಮಾಡಬೇಕು? ಸೊ ಪರ್ಟೈನಿಂಗ್ ಟು ಕೊಲೆಸ್ಟ್ರಾಲ್ ಲೆವೆಲ್ ಅಲ್ಲಿ ಕರೆಕ್ಟ್ ಆಗಿ ನಾವು ಗಮನ ಇಟ್ಟು ನೋಡಿದ್ರೆ ವೆರೈಟಿ ಆಫ್ ಕೊಲೆಸ್ಟ್ರಾಲ್ ಇದೆ. ಈವನ್ ಬ್ಯಾಡ್ ಕೊಲೆಸ್ಟ್ರಾಲ್ ಅಲ್ಲೇ 3 ವೆರೈಟಿ ಇದೆ. ಅಂಡ್ ಈವನ್ ಗುಡ್ ಕೊಲೆಸ್ಟ್ರಾಲ್ ಪುಟ್ ಟುಗೆದರ್ 4 ಸ್ಲ್ಯಾಬ್ ಬರುತ್ತೆ, 4 ವೇರಿಯಂಟ್ ಇದೆ. ಸೊ ನಾನು 4 ವೇರಿಯಂಟ್ ಅನ್ನ ನಾನು ಅಡ್ರೆಸ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ ಮೇ ನಾಟ್ ಬಿ ಸಫಿಶಿಯಂಟ್ ವಿತ್ ಒಂದು ಪ್ರಾಡಕ್ಟ್. ಒಂದು ಪ್ರಾಡಕ್ಟ್ ಇಂದ ನಾನು ಅಡ್ರೆಸ್ ಮಾಡಕ್ಕೆ ಸಾಧ್ಯವಾಗದೇ ಇರಬಹುದು. ಅಂಡ್ ವಿಶೇಷವಾಗಿ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದ್ರೆ ಕಾರ್ಡಿಯೋ ಆಕ್ಟಿವ್ ನ ಉದ್ದೇಶ ಹೆಚ್ಚುವರಿ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುವುದಲ್ಲ. ಆಲ್ರೆಡಿ ನಾರ್ಮಲ್ ರೇಂಜ್ ಅಲ್ಲಿ ಇರುವಂತಹ ಕೊಲೆಸ್ಟ್ರಾಲ್ ಅನ್ನ ನಾರ್ಮಲ್ ಅಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗೋದಕ್ಕೆ ಕಾರ್ಡಿಯೋ ಆಕ್ಟಿವ್ ಹೆಲ್ಪ್ ಆಗುವಂತದ್ದು. ಅಂಡ್ ಅದರ ಮೂಲ ಉದ್ದೇಶ ಅರ್ಥ ಮಾಡ್ಕೊಳ್ಳಿ. ಕಾರ್ಡಿಯೋ ಆಕ್ಟಿವ್ ನ ಮೂಲ ಉದ್ದೇಶ ನಾಟ್ ಟು ರೆಡ್ಯೂಸ್ ಕೊಲೆಸ್ಟ್ರಾಲ್. ಅದರ ಮೂಲ ಉದ್ದೇಶ ಹಾರ್ಟ್ ಮಸಲ್ಸ್ ಅನ್ನ ಸ್ಟ್ರೆಂಥನ್ ಮಾಡೋದು, ಹಾರ್ಟ್ ಬೀಟ್ ಅನ್ನ ರೆಗ್ಯುಲೇಟ್ ಮಾಡೋದು, ಅಧಿಕ ರಕ್ತದ ಒತ್ತಡವನ್ನ ರೆಗ್ಯುಲೇಟ್ ಮಾಡೋದು, ಫೆಟಿಗ್ ಅನ್ನ ರೆಗ್ಯುಲೇಟ್ ಮಾಡೋದು, ಹಾರ್ಟ್ ಉಂಟಾಗುವಂತ ಒತ್ತಡವನ್ನ ನಿಭಾಯಿಸೋದು. ಆ ಕಸ್ಟಮೈಸ್ ಪೊಸಿಷನ್ ಅಲ್ಲಿ ಕಾರ್ಡಿಯೋ ಆಕ್ಟಿವ್ ನೋಡ್ಬೇಕು ನೀವು. ಎರಡನೇದು ಗಾರ್ಲಿಕ್ ಪಲ್ಸ್ ಅಂಡ್ ಫ್ಲಾಕ್ಸ್ ಆಯಿಲ್ ಅಥವಾ ಗಾರ್ಲಿಕ್ ಪಲ್ಸ್ ಅಂಡ್ ಕ್ರಿಲ್ ಆಯಿಲ್. ದಿಸ್ ಇಸ್ ದ ಬೆಸ್ಟ್ ಕಾಂಬಿನೇಷನ್. ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುವಂತಹ ವಿಧಾನಕ್ಕೆ ಅಥವಾ ಈ 3 ಕೆಟ್ಟ ಕೊಲೆಸ್ಟ್ರಾಲ್ ಏನಿದೆ ಅವುಗಳನ್ನ ಕಡಿಮೆ ಮಾಡುವಂತಹ ಒಂದು ಅಂಶಕ್ಕೆ ನೀವು ತಗೊಳ್ಳೋದಾದ್ರೆ ಖಂಡಿತ ಕ್ರಿಲ್ ಆಯಿಲ್ ಅನ್ನ ಪರಿಗಣನೆ ತೆಗೆದುಕೊಳ್ಳಿ. ಪ್ಲಸ್ ಗಾರ್ಲಿಕ್ ಪಲ್ಸ್, ಇವೆರಡೂ ಕೂಡ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡ್ತಾ ಅಧಿಕ ರಕ್ತದ ಒತ್ತಡವನ್ನು ನಿಭಾಯಿಸ್ತಾ ಹೋಗುತ್ತೆ. ಅಂಡ್ ಇನ್ಫ್ಯಾಕ್ಟ್ ಕಮಿಂಗ್ ಟು ದ ಲೋ ಬಿಪಿ ಅಂತ ಏನ್ ಕೇಳಿದ್ರಿ, ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ರೀಸನ್ ಯಾಕೆ ಲೋ ಬಿಪಿ ಆಗ್ತಾ ಇದೆ. ಹೈ ಬಿಪಿ ಬಂದ್ರೆ ವಿ ಹ್ಯಾವ್ ಎನ್ ಆಪ್ಷನ್, ಬಟ್ ಲೋ ಬಿಪಿ ಯಾಕೆ ಅಂತ ನೋಡ್ಬೇಕಾಗತ್ತೆ. ಇಟ್ ಈಸ್ ಡ್ಯೂ ಟು ಸ್ಟ್ರೆಸ್ ಲೆವೆಲ್ ಇಂದ ಬಂತ, ಅಥವಾ ಸೋಡಿಯಂ ಲೆವೆಲ್ ಕಡಿಮೆ ಆಗ್ತಾ ಇದೆಯಾ ದೇಹದಲ್ಲಿ, ಅಥವಾ ನಿತ್ರಾಣ ಆಗಿದೆಯಾ, ಸರಿಯಾಗಿ ಊಟ ಮಾಡ್ತಾ ಇಲ್ವಾ. ಫೈಂಡ್ ಇಟ್ ಔಟ್ ಫಸ್ಟ್ ವೈ ಲೋ ಬಿಪಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಡಾಕ್ಟರ್ನ ಸಲಹೆ ಮೇರೆಗೆ ನೀವು ಮುಂದುವರಿಸಬಹುದು. ಥ್ಯಾಂಕ್ ಯು. ಹೇಳಿ ಸರ್. ಸರ್ ಏನಿಲ್ಲ ಸರ್, ಫೋನ್ ಯೂಸ್ ಜಾಸ್ತಿ ಮಾಡ್ತಾ ಇದ್ದಾಗ ಇದು ಆನ್ಲೈನ್ ಕ್ಲಾಸ್ ಯೂಸ್ ಮಾಡ್ತಾ ಇರಲ್ಲ ಸರ್. ಅದಕ್ಕೆ ನನಗೆ ಜಾಸ್ತಿ ಒಂಥರ ತಲೆ ಸುತ್ತವನ್ನ ಆಗತ್ತೆ, ಆಮೇಲೆ ತಲೆ ವಜಾರ ಆಗುತ್ತೆ ಸರ್. ಇವತ್ತು 10 ದಿನದಿಂದ ಈ ತರ ಸ್ಟಾರ್ಟ್ ಆಗಿದೆ ಸರ್ ನನಗೆ ಪರ್ಸನಲ್ ಆಗಿ. ಟು ಪ್ರಿಸೈಸ್ ಟು ದ ಪಾಯಿಂಟ್, ದಿಸ್ ಇಸ್ ವೇರ್ ಆಕ್ಚುಲಿ ನಮ್ಮ ಎನ್ವಿರೋ ಚಿಪ್ ಹಾಗೂ ಎನ್ವಿರೋ ಗ್ಲೋಬ್ ನಮ್ಮ ಸಹಾಯಕ್ಕೆ ಬರುತ್ತೆ. ನಿಮ್ಮ ಮನೆಯಲ್ಲಿ ಒಂದು ಎನ್ವಿರೋ ಗ್ಲೋಬ್ ಇನ್ಸ್ಟಾಲೇಷನ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಲಿವಿಂಗ್ ಏರಿಯಾದಲ್ಲಿ ಎನ್ವಿರೋ ಗ್ಲೋಬ್ ಅನ್ನ ಇನ್ಸ್ಟಾಲ್ ಮಾಡಿ. ಸ್ಲೈಟ್ಲಿ ದಟ್ ವಿಲ್ ಹೆಲ್ಪ್ ಯು ಟು ಅವಾಯ್ಡ್ ದಟ್ ಸ್ಟ್ರೆಸ್. ಆ ರೇಡಿಯೇಷನ್ ಇಂದ ಉಂಟಾಗುವಂತಹ ಒತ್ತಡವನ್ನ ನಿಭಾಯಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಎರಡನೇದು, ನಿಮ್ಮ ಸೆಲ್ ಫೋನ್ ಅಲ್ಲಿ ನಿಮ್ದು ಎನ್ವಿರೋ ಚಿಪ್ ಇನ್ಸ್ಟಾಲ್ ಮಾಡಿದೀರಾ, ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ಸೊ ಖಂಡಿತ ಅದು ಹೆಲ್ಪ್ ಆಗುತ್ತೆ. ಅಂಡ್ ಎಬೋವ್ ಆಲ್ ಇಂಟೆಲೆಕ್ಟೆ ಅನ್ನುವಂತಹ ಪ್ರಾಡಕ್ಟ್ ಅನ್ನ ಕೂಡ ನೀವು ಸೇವಿಸಬಹುದು. ಯಾಕೆಂದ್ರೆ ಸಾಕಷ್ಟು ರೇಡಿಯೇಷನ್ ಒತ್ತಡದಿಂದ ಕೂಡ ಮಾನಸಿಕವಾಗಿ ಮೆಂಟಲಿ ಸಫರ್ ಆಗ್ಬಹುದು. ಅಂಡ್ ಇನ್ನೊಂದು ನನ್ನ ಆಪ್ಷನ್ ಬಂದು, ಸೊ ಯು ಕ್ಯಾನ್ ಗೋ ವಿತ್ ದಿ ಬ್ರೈನ್ ಆಕ್ಟಿವ್ ಸರ್. ಆ ಬ್ರೈನ್ ಆಕ್ಟಿವ್ ಹಾಗೂ ಇಂಟೆಲೆಕ್ಟ್ ಎರಡೂ ತಗೊಳ್ಳಿ. ಸೊ ಮೆದುಳಿಗೆ ಉಂಟಾಗುವಂತಹ ಈ ಒಂದು ವಿಕಿರಣಗಳ ಅಥವಾ ರೇಡಿಯೇಷನ್ ಡ್ಯಾಮೇಜ್ ಇಂದ ನಮ್ಮನ್ನ ಅವಾಯ್ಡ್ ಮಾಡೋದಕ್ಕೆ ಖಂಡಿತ ಹೆಲ್ಪ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ತೆ ಸರ್, ನಂದೊಂದು ಜನರಲ್ ಕ್ವಶನ್ ಇದೆ. ಈ ಪ್ರೋಟೀನ್ ನಮ್ಮಲ್ಲಿ ಸಜೆಸ್ಟ್ ಮಾಡ್ತಾ ಇರೋದು ಕಿಡ್ನಿ ಮತ್ತೆ ಲಿವರ್ ಈ ತರ ಪ್ರಾಬ್ಲಮ್ಗೆ ನೀವು ಸಜೆಸ್ಟ್ ಮಾಡಬಾರ್ದು ಅಂತ ನಮ್ಮಲ್ಲಿ ಮೊದಲಿಂದ ತಿಳಿಸ್ಕೊಟ್ಟಿದ್ರು. ಆದರೆ ಅವತ್ತು ಚಂದ್ರಶೇಖರ್ ಸರ್, ಡಾಕ್ಟರ್ ಮಂಜುನಾಥ್ ಸರ್ ಒಂದು ಕ್ಲಾಸ್ ಹೆಲ್ತ್ದು ಮಾಡಿಸಿದಾಗ ಅವರು ಪ್ರೋಟೀನ್ ಲೈಫ್ ಟೈಮ್ ಬೇಕಿರ್ತದೆ, ಪ್ರೋಟೀನ್ ಇಲ್ಲ ಅಂದರೆ ಯಾವುದೇ ಮಸಲ್ಸು ಪ್ರತಿಯೊಂದಕ್ಕೂ ಪ್ರಾಬ್ಲಮ್ ಆಗುತ್ತೆ, ಲೈಫ್ ಟೈಮ್ ಬೇಕೇ ಬೇಕು ಅಂತೆಲ್ಲ ಒತ್ತಿ ಹೇಳಿದ್ರು.
ಜೊತೆಗೆ ಕಿಡ್ನಿ ಪ್ರಾಬ್ಲಮ್ ಇರೋರ್ಗೂ ಸಹಿತ ಕೊಡ್ಬೋದು ಅಂತ ಅವ್ರು ಹೇಳಿದ್ರಿಂದ ಯಾರಾದರೂ ಮನಸ್ಸು ಮಾಡ್ಬೋದು. ಹೊರಗಡೆಯವ್ರಿಗೆ ನಾವು ರಿಸ್ಕ್ ತಗೊಳ್ಳಿಲ್ಲ ಅಂದ್ರೂ ಫ್ಯಾಮಿಲಿಗಳಲ್ಲಿ ಇಂಥ ಪ್ರಾಬ್ಲಮ್ ಬಂದಾಗ ಏನು ಮಾಡ್ಬೋದು ನಾವು ಈ ಒಂದು ಪ್ರೋಟೀನ್ ಸಜೆಸ್ಟ್ ಮಾಡಲಿಕ್ಕೆ. ಒಂದು ಕ್ವಶನು, ಗೌಟಲ್ಲಿ ಈಗ ಕ್ಯಾಲ್ಶಿಯಂ ಕ್ಯಾಲ್ಸಿಫಿಕೇಶನ್ ಆಗುತ್ತೆ ಅಂತ ಹೇಳ್ತಾರೆ, ಮತ್ತು ಅವರಿಗೆ ಪ್ರೋಟೀನ್ ಕೊಡ್ಬೋದಾ? ಮತ್ತು ಕ್ಯಾಲ್ಶಿಯಮು ಡಾಕ್ಟರ್ ರೆಕಮೆಂಡ್ ಮಾಡಿದ್ದಾರೆ ಆಲ್ರೆಡಿ. ನನ್ನ ಫ್ಯಾಮಿಲಿಯವರೇ ಆಗಿರೋದ್ರಿಂದ ನಾನು ಧೈರ್ಯವಾಗಿ ನಮ್ಮ ಕ್ಯಾಲ್ಶಿಯಂ ಬಗ್ಗೆ ನನಗೆ ಗೊತ್ತಿರೋದ್ರಿಂದ ಕೊಟ್ಟಿದ್ದೀನಿ. ಇದರಿಂದ ಏನು ತೊಂದರೆಗಳಾಗಲ್ಲ. ಫಸ್ಟ್ ಕ್ವಶನ್ ಅಗೈನ್ ಐ ಆಮ್ ವೆರಿ ಕ್ಲಿಯರ್ ಮೇಡಮ್. ಓಕೆ, ಸೊ ಡಾಕ್ಟರ್ ಅಡ್ವೈಸ್ ನ ಮೂಲಕ ನಾನು ಅವತ್ತು ಹೈಲೈಟ್ ಕೂಡ ನಾನು ಮಾಡಿದ್ದೆ. ಕೆಲವೊಂದು ಹಂತದಲ್ಲಿ ಪ್ರೋಟೀನ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ, ವೆದರ್ ಕಿಡ್ನಿ ಡಯಾಲಿಸಿಸ್ ನಡೀತಿರ್ಲಿ ಅಥವಾ ಕಿಡ್ನಿ ಫೇಲ್ಯೂರ್ ಆಗಿರ್ಲಿ ಅಥವಾ ಯಾವ ಸ್ಟೇಜ್ ಅಲ್ಲಿ ಕೊಲ್ಯಾಪ್ಸ್ ಆಗ್ತಾ ಇದೆ ಅದೆಲ್ಲವೂ ನಮಗೆ ಗೊತ್ತಿಲ್ಲ. ಯು ಆರ್ ನಾಟ್ ಡಾಕ್ಟರ್. ನಾವ್ ಯಾರುಗಳು ಡಾಕ್ಟರ್ಗಳಲ್ಲ ಇಲ್ಲಿ. ವಿ ಆರ್ ನಾಟ್ ಡನ್ MBBS. ನನಗೆ ಒಳಗಡೆ ಎಕ್ಸ್ರೇ ಗೊತ್ತಾಗ್ತಾ ಇಲ್ಲ, ಫಿಸಿಯಲಾಜಿಕಲ್ ಕಂಡೀಷನ್ ಗೊತ್ತಿಲ್ಲ, ನನ್ನ ಹತ್ರ ರಿಪೋರ್ಟ್ ಇಲ್ಲ, ಡಯಾಗ್ನೋಸಿಸ್ ಇಲ್ಲ, ಯಾವ ಹಂತದಲ್ಲಿ ಅದು ಹೋಗ್ತಾ ಇದೆ, ಚಾಲೆಂಜಸ್ ನಡೀತಾ ಇದೆ, ನನಗೇನು ಗೊತ್ತಿಲ್ಲ. ವಿತೌಟ್ ನೋಯಿಂಗ್ ಎನಿಥಿಂಗ್, ಕ್ರಿಟಿಕಾಲಿಟಿ ನನಗೆ ಗೊತ್ತಾಗ್ದಾಗೆ ಸೊ ನಾನು ಕಾಲ್ ತಗೊಳ್ಳೋದು ಇಟ್ ಈಸ್ ಎ ಕ್ರೈಮ್. ಸೊ ಡಾಕ್ಟರ್ ನನಗೆ ಗೊತ್ತಿದ್ದಾರೆ, ನನ್ನ ಕುಟುಂಬಕ್ಕೆ ಸಂಬಂಧಪಟ್ಟ ಒಬ್ಬ ಫ್ಯಾಮಿಲಿ ಡಾಕ್ಟರ್ ಇದ್ದಾರೆ, ಅವರು ಅಡ್ವೈಸ್ ಮಾಡ್ತಾರೆ. ಅವರ ಅಡ್ವೈಸ್ ನ ಮೂಲಕ ನೀವು ಖಂಡಿತ ರೆಕಮೆಂಡ್ ಮಾಡಿ ಪ್ರೋಟೀನ್ ಅನ್ನ, ನನಗೆ ಯಾವುದೇ ಅಭ್ಯಂತರ ಇಲ್ಲ. ಬಟ್ ನೇರವಾಗಿ ಯಾವುದೇ ಕನ್ಸಲ್ಟೆಂಟ್ ಅಥವಾ ರಿಟೈಲರ್ ವೆನ್ ವಿ ಆರ್ ಹ್ಯಾವಿಂಗ್ ಎ ಕಾಂಪ್ಲಿಕೇಶನ್ ರಿಲೇಟೆಡ್ ಟು ಲಿವರ್ ಕೊಲ್ಯಾಪ್ಸ್ ಆಗಿದೆ ಅಥವಾ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಕಿಡ್ನಿ ಕೊಲ್ಯಾಪ್ಸ್ ಆಗಿದೆ ಅಥವಾ ಡಯಾಲಿಸಿಸ್ ನಡೀತಿದೆ, ಸ್ಟೋನ್ ಇದೆ, ಇವುಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಯಾವುದೇ ಒಂದು ಅಫಿಷಿಯಲಿ ನಮ್ಮ ಅಧಿಕಾರತನ ನಮಗಿರೋದಿಲ್ಲ. ಸೊ ಫಸ್ಟ್ ಕ್ವಶನ್ ಮತ್ತೆ ಇದನ್ನ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಅಂಡ್ ಎರಡನೇದು ರಿಲೇಟೆಡ್ ಟು ಗೌಟ್, ಇಟ್ ಈಸ್ ನಥಿಂಗ್ ಬಟ್ ದ ಸ್ಟೋರೇಜ್ ಆಫ್ ಅಗೈನ್ ಯೂರಿಕ್ ಆಸಿಡ್ ಅಥವಾ ಈ ಒಂದು ಪ್ರೋಟೀನ್ ನ ಒಂದು ರೆಸಿಡ್ಯೂಸ್ ಏನಿದೆ ಅಥವಾ ಬೈ ಪ್ರಾಡಕ್ಟ್ ಅಂತ ಏನ್ ಹೇಳ್ತೀವಿ. ಯಾಕೆ ಬೈ ಪ್ರಾಡಕ್ಟ್ ಇಲ್ಲಿ? ನನ್ನ ದೇಹದಲ್ಲಿ ಯಾವುದೋ ಕಾರಣಕ್ಕೆ ಓಕೆ ಬಳಕೆ ಆಗದ ಪ್ರೋಟೀನ್ ಏನಿದೆ ನನ್ನ ಜಾಯಿಂಟ್ಗಳಲ್ಲಿ ಕೀಲುಗಳಲ್ಲಿ ಸ್ಟೋರ್ ಆಗ್ಬಹುದು. ಸ್ಟ್ರಿಕ್ಟ್ಲಿ ಈ ಸ್ಟೇಜ್ ಅಲ್ಲಿ ನಾವು ಹೇಳ್ತೀವಿ ಪ್ರೋಟೀನ್ ಅನ್ನ ಅವಾಯ್ಡ್ ಮಾಡಿ, ಯಾವುದೇ ಪ್ರೋಟೀನ್ ಮೂಲಗಳನ್ನ ಅವಾಯ್ಡ್ ಮಾಡಕ್ ಹೇಳ್ತೀವಿ. ಸೊ ಅಲ್ಲಿ ಯಾಕೆಂದ್ರೆ ಮೊದಲು ಸರಿ ಮಾಡ್ಕೋಬೇಕಾಗತ್ತೆ, ಪ್ರೋಟೀನ್ ಅನ್ನ ದೇಹದಲ್ಲಿ ಬಳಸ್ಕೋಬೇಕು, ಮೆಟಬಾಲಿಸಮ್ ಸರಿ ಹೋಗ್ಬೇಕು, ಲಿವರ್ ನ ಕೆಲಸಗಳು ಸರಿ ಹೋಗ್ಬೇಕು, ದೇಹದಲ್ಲಿ ಕರೆಕ್ಟ್ ಆಗಿ ಬಳಕೆ ಆದಾಗ ಮಾತ್ರ ಪ್ರೋಟೀನ್ ಇಂಟೇಕ್ ಅನ್ನ ನಾವು ಇದ್ ಮಾಡ್ತೀವಿ. ಬಟ್ ದೇರ್ ಈಸ್ ನಥಿಂಗ್ ಟು ಡೂ ವಿತ್ ದಿ ಕ್ಯಾಲ್ಸಿಯಂ. ಸೊ ಆ ಸ್ಟೇಜ್ ಅಲ್ಲಿ ಕ್ಯಾಲ್ಸಿಯಂ ಅನ್ನ ಡಾಕ್ಟರ್ ನ ಸಲಹೆ ಮೇರೆಗೆ ನೀವು ಇಂಟೇಕ್ ಮಾಡ್ಕೋಬಹುದು. ಬಟ್ ಇಲ್ಲಿ ಅದೇ ವಿಷಯಕ್ಕೋಸ್ಕರನೇ ಈಸಿಯಾಗಿ ನಮ್ಮ ದೇಹದಲ್ಲಿ ಬಳಸ್ಕೋಬೇಕು ಅಂತ ಹೇಳಿ ಕ್ಯಾಲ್ಸಿಯಂ ಅನ್ನ ವಿ ಹ್ಯಾವ್ ಆಡೆಡ್ ಜಿಂಕ್ ಅನ್ನ ನಾವಲ್ಲಿ ತಗೊಂಡ್ ಬಂದಿದೀವಿ. ಏನಕ್ಕೆ ಅಂತ ಹೇಳಿದ್ರೆ ಸುಲಭ ರೂಪದಲ್ಲಿ ಪರಿವರ್ತನೆ ಆಗ್ಬೇಕು, ಯಾವುದೇ ಕಾರಣಕ್ಕೂ ಕ್ಯಾಲ್ಸಿಫಿಕೇಶನ್ ಆಗ್ಬಾರ್ದು. ವೈಟಮಿನ್ ಕೆ ಸಹಾಯ, ನನ್ನ ಮನೇನು ಕೂಡ ಎಕ್ಸ್ಪ್ಲೈನ್ ಮಾಡಿದೀನಿ. ವಿಟಮಿನ್ ಕೆ ಯಾರೊಬ್ರು ಕೇಳ್ತಾ ಇದ್ರು, ವಿಟಮಿನ್ K2 ಯಾಕಲ್ಲ ನಮ್ಮ ಪ್ರಾಡಕ್ಟ್ ಅಲ್ಲಿ ನಮ್ಮ ಕ್ಯಾಲ್ಸಿಯಂ ಅಲ್ಲಿ ಇದೆ ಅಂದ್ರೆ ಬಿಕಾಸ್ ಇದೇ ಪ್ರೋಸೆಸ್ಗೋಸ್ಕರನೇ ಟು ಅವಾಯ್ಡ್ ದಿ ಕ್ಯಾಲ್ಸಿಫಿಕೇಶನ್, ಸ್ಟೋನ್ ಫಾರ್ಮೇಶನ್ ಅಥವಾ ಆರ್ಟರಿಯಲ್ ಕ್ಯಾಲ್ಸಿಫಿಕೇಶನ್, ರಕ್ತನಾಳಗಳಲ್ಲಿ ಯಾವುದೇ ಕಾರಣಕ್ಕೂ ಸ್ಟೋರೇಜ್ ಆಗಬಾರ್ದು ಅಥವಾ ಬ್ಲಾಕ್ ಅನ್ನ ಉಂಟು ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾವು ವೈಟಮಿನ್ K, ಜಿಂಕ್ ಇವುಗಳ ಸಹಾಯವನ್ನ ತಗೊಂಡು ಅದರಲ್ಲಿ ನೋಡ್ತೀವಿ. ದಟ್ ಈಸ್ ವೈ ಮೋದಿ ಕೇರ್ ಕ್ಯಾಲ್ಸಿಯಂ ಇಸ್ ಬೆಸ್ಟ್ ಕಾಂಬಿನೇಷನ್. ಬಟ್ ಪರ್ಟೈನಿಂಗ್ ಟು ಯೂರಿಕ್ ಆಸಿಡ್ ಅಥವಾ ಗೌಟ್, ಪ್ರೋಟೀನ್ ಸ್ಟ್ರಿಕ್ಟ್ಲಿ ಅವಾಯ್ಡ್ ಮಾಡಿ. ಥ್ಯಾಂಕ್ ಯು ಮೇಡಮ್. ಒಬ್ರಿಗೆ ಒಂದು 2 years ಬ್ಯಾಕ್ ಇಂದನೂ ಏನಾಗಿದೆ ಅಂದ್ರೆ ಲೈಕ್ ರೈಟ್ ಸೈಡ್ ಬ್ಯಾಕ್ ಅಲ್ಲಿ ಉಸಿರಿಡಿಯೋದು ಅಂತಾರಲ್ವ ಸರ್, ಆತರ ಆಗಿದೆ. ಅಂಡ್ ದೆನ್ ಅವರು ಫಿಸಿಯೋಥೆರಪಿ ಎಲ್ಲ ಮಾಡ್ಸಿದ್ದಾರೆ ಬಿಕಾಸ್ ಅವ್ರ ರೈಟ್ ಹ್ಯಾಂಡ್ ಏನಿದೆ ಸ್ವಲ್ಪ ಪ್ರಾಬ್ಲಮ್ ಅಂದ್ರೆ ಲೈಕ್ ಅವಾಗ ತುಂಬಾ ಪೇನ್ ಬರೋದು ಆರ್ಮ್ಸ್ ಅಲ್ಲಿ. ಸೊ ಆತರ ಆಗ್ತಿತ್ತು. ಸೊ ಹಂಗಾಗಿ ಹಾಸ್ಪಿಟಲ್ ಎಲ್ಲ ಹೋದಾಗ ಅವರು ಸ್ಕ್ಯಾನ್ ಎಲ್ಲ ಮಾಡಿ ಇದ್ ಮಾಡಿದ್ದಾರೆ. ಬಟ್ ಅವಾಗ ಸ್ವಲ್ಪ ವಾಸಿ ಅಂದ್ರೆ ಸ್ವಲ್ಪ ಟ್ರೀಟ್ಮೆಂಟ್ ತಗೊಂಡು ಬಿಟ್ಬಿಟ್ಟಿದ್ರು. ಮತ್ತೆ ಇವಾಗ ಅದು ತುಂಬಾ ಅಂದ್ರೆ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿದಾಗೆಲ್ಲಾನು ತುಂಬಾ ಪೈನ್ ಆಗುತ್ತೆ ಅಂತ ಬ್ಯಾಕ್ ಸೈಡ್ ಉಸಿರಿಡ್ದಾಕಿರೋ ತರ ಆಗಿರೋದ್ರಿಂದ. ಸೊ ಅದಕ್ಕೆ ಏನ್ ಟ್ರೀಟ್ಮೆಂಟ್ ಕೊಡ್ಬೋದು ಸರ್? ಏನ್ ಪ್ರಾಬ್ಲಮ್ ಅಂತ ಹೇಳಲಿಲ್ಲ ಮೇಡಮ್, ನೀವು ಜಸ್ಟ್ ಅದು ಉಸಿರು ಹಿಡಿದು ಮಾತ್ರ ಹೇಳಿದ್ರಿ ಅಷ್ಟೇ, ಉಸಿರು ಹೋಲ್ಡ್ ಆಗ್ತಿದೆ ಅಂತ. ಸ್ವಲ್ಪ ಕ್ಲಾರಿಟಿ ಕೊಡ್ಬೋದಾ ಸರ್? ಅಂದ್ರೆ ಅವ್ರಿಗೆ ರೈಟ್ ಹ್ಯಾಂಡ್ ಇದೆ ಅಲ್ವಾ, ರೈಟ್ ಹ್ಯಾಂಡ್ ಆರ್ಮ್ಸ್ ಹತ್ರ ತುಂಬಾ ಪೇನ್ ಆಗುತ್ತೆ. ಅಂದ್ರೆ ಶೋಲ್ಡರ್ ಇಂದ ರೈಟ್ ಹ್ಯಾಂಡ್ ಆರ್ಮ್ಸ್ ವರ್ಗುನು ತುಂಬಾ ಪೇನ್ ಆಗುತ್ತೆ. ಮತ್ತೆ ಆರ್ಮ್ಸ್ ಅಲ್ಲಿ ಬೋನ್ಸ್ ಇರುತ್ತಲ್ವಾ ಸರ್, ಆ ಬೋನ್ಸ್ ಎಲ್ಲಾನು ತುಂಬಾ ಪೇನ್ ಆಗ್ತಿದ್ಯಂತೆ. ಅಂಡ್ ದೆನ್ ಬ್ಯಾಕ್ ಸೈಡ್ ಉಸಿರು ಅಂದ್ರೆ ಆಡೋದಕ್ಕೆ ಒಂದ್ ಸ್ವಲ್ಪ ಪ್ರಾಬ್ಲಮ್. ಮೇಡಮ್ ಜಸ್ಟ್ ನನಗೆ ಒಂದು ಕ್ಲಾರಿಫಿಕೇಶನ್ ಕೊಡಿ. ಏನು ಡಯಾಗ್ನೋಸಿಸ್ ಅಲ್ಲಿ ಡಾಕ್ಟರ್ಗಳು ಅವ್ರಿಗೆ ಏನ್ ಹೇಳಿದ್ದಾರೆ? ಯಾವ ಕಾರಣ? ಮೂಳೆ ಸಾಂದ್ರತೆ ಕಡಿಮೆ ಆಗ್ತಾ ಇದೆಯಾ? ಬ್ಯಾಕ್ ಸ್ಪೈನಲ್ ಕಾರ್ಡ್ ಏನಾದ್ರು
ವೀಕ್ ಆಗ್ತಾ ಇದೆಯಾ ಅಥವಾ ಏನಾದ್ರೂ ಬಾಡಿಯಲ್ಲಿ ಡೆನ್ಸಿಟಿ ಕಡಿಮೆ ಆಗ್ತಾ ಇದೆಯಾ ಅಥವಾ ಉಸಿರಾಟದ ಸಮಸ್ಯೆನಾ? ನಮ್ಗೆ ಏನ್ ಅರ್ಥ ಮಾಡ್ಕೋಬೇಕು ನಾನು ಇಲ್ಲಿ, ಅದರಲ್ಲಿ ಡಾಕ್ಟರ್ ಏನ್ ಹೇಳಿದ್ದಾರೆ ಅಂತ? ಸರ್ ಅದೇ ಅದು ಬೋನ್ಸ್ ವೀಕ್ ಆಗಬಹುದು ಅಂತ ಹೇಳಿದ್ದಾರೆ. ಅವರು ಏನು ಕ್ಲಾರಿಟಿ ಆಗಿ ಏನು ಹೇಳಿಲ್ಲ ಸರ್. ಸೊ ಮೊದಲು ಅದು ಕ್ಲಾರಿಟಿ ತಗೊಳ್ಳಿ. ಕಸ್ಟಮರ್ ಪ್ರೊಫೈಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಅಡ್ವೈಸ್ ಸೊ ಡಯಾಗ್ನೋಸಿಸ್ ಅಲ್ಲಿ ಏನ್ ಹೇಳಿದ್ದಾರೆ, ಸೊ ಮೂಲ ಏನು, ಯಾವ ಒಂದು ಇಶ್ಯೂ ಇಂದ ಅದು ಆ ರೀತಿ ಸಮಸ್ಯೆ ಬರ್ತಾ ಇದೆ ಅನ್ನೋದು ಕ್ಲಾರಿಟಿ ತಗೊಂಡು ಹೇಳಿ. ಆಮೇಲೆ ದೆನ್ ಐ ಕ್ಯಾನ್ ಗಿವ್ ಎ ಸೊಲ್ಯೂಷನ್ ಮೇಡಮ್. ಥ್ಯಾಂಕ್ ಯು ಸರ್. ಓಕೆ ಸರ್, ಇನ್ನೊಂದು ಕ್ವಶನ್ ಇದೆ ಸರ್. ಇನ್ನೊಬ್ರು ಕಸ್ಟಮರ್ಗೆ ಅವರು ಫೀಡ್ ಮಾಡ್ತಿದ್ದಾರೆ, ಅವ್ರಿಗೆ ಥೈರಾಯ್ಡ್ ಇದೆ ಸರ್. ಸೊ ಅವ್ರಿಗೆ ಏನ್ ಸಜೆಸ್ಟ್ ಮಾಡ್ಬೋದು ಸರ್ ಫೀಡ್ ಮಾಡ್ತಿರೋದ್ರಿಂದ? ಖಂಡಿತ ಸ್ಪಿರುಲಿನಾ ಅಂತ ಪ್ರಾಡಕ್ಟ್ ನ ಸಹಾಯ ತಗೋಬಹುದು. ಅವರಿಗೆ ರೆಕಮೆಂಡ್ ಮಾಡುವಂತದ್ದು ಮಲ್ಟಿವಿಟಮಿನ್, ಕ್ಯಾಲ್ಸಿಯಂ ಕಾಂಪ್ಲೆಕ್ಸ್, ಇವುಗಳನ್ನ ಖಂಡಿತ ರೆಕಮೆಂಡ್ ಮಾಡಬಹುದು ಮೇಡಮ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಹಲೋ ಸರ್, ನಂದು ಫಸ್ಟ್ ಕ್ವಶನ್ ಫ್ರೋಸನ್ ಶೋಲ್ಡರ್ಸ್ ಅಂತ ಆಗುತ್ತೆ ಸರ್. ಈಗ ಜನರಲ್ ಆಗಿ ನೋಡ್ತಾ ಇದ್ದೀನಿ. ಹಾಗೇನೆ ಅದ್ರ ಜೊತೆನಲ್ಲಿ ಫಿಂಗರ್ಸ್ ಎಲ್ಲ ಡಿಫಾರ್ಮೇಶನ್ ಆಗ್ತಾ ಇದೆ. ಇದಕ್ಕೆ ಅದ್ರ ಜೊತೆನಲ್ಲಿ ನೀ ಮತ್ತೆ ಜಾಯಿಂಟ್ ಪೇನ್ಸ್ ಗಳು ಇದೆ. ಅಂತ ಸಂದರ್ಭದಲ್ಲಿ ನಾವು ಏನ್ ಕೊಡಬಹುದು ಅಂತ ಸರ್? ಸೊ ಒಂದು ಯು ಡೆಫಿನೆಟ್ಲಿ ಯು ಕ್ಯಾನ್ ಟೇಕ್ ಎ ಸಪೋರ್ಟ್ ಆಫ್ ಈ ಕ್ರಿಲ್ ಆಯಿಲ್ ಅಂತ ಇದೆ. ಕ್ರಿಲ್ ಆಯಿಲ್ ಐದರ್ ಸೆಲೆಕ್ಟ್ ಕ್ರಿಲ್ ಆಯಿಲ್ ಅಥವಾ ಇಂಟೆಲೆಕ್ಟ್. ಎರಡರಲ್ಲಿ ವಯಸ್ಸು ಜಾಸ್ತಿ ಆಗಿದ್ರೆ ಇಂಟೆಲೆಕ್ಟ್, ಆಫ್ಟರ್ 30 ಅಥವಾ 30 ದಾಟಿದ್ರೆ ಇಂಟೆಲೆಕ್ಟ್ ಖಂಡಿತ ನೀವು ರೆಕಮೆಂಡ್ ಮಾಡಬಹುದು. ಅಂಡ್ ಅಲಾಂಗ್ ವಿತ್ ದಟ್ ಇಫ್ ಯು ಫೀಲ್ ದಟ್ ಓಕೆ ತುಂಬಾ ವೀಕ್ ಇದಾರೆ ಅಥವಾ ಓಡಾಡೋದಕ್ಕೆ ಕಷ್ಟ ಆಗ್ತಾ ಇದೆ, ಮಸಲ್ ಪೇನ್ ಅಥವಾ ಈ ರೀತಿ ಜಾಯಿಂಟ್ಸ್ ಪೇನ್ ಎಲ್ಲ ಇದೆ ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಕಾಂಪ್ಲೆಕ್ಸ್ ಖಂಡಿತ ಬೇಕು. ಅಂಡ್ ಆರ್ಥ್ರೈಟಿಸ್ ಅಥವಾ ಸಂಧಿವಾತದ ಸಿಂಪ್ಟಮ್ಸ್ ಏನಾದ್ರೂ ಇದ್ರೆ ಗ್ಲೂಕೋಸಮೈನ್ ಅದ್ರ ಜೊತೆಗೆ ಆಡ್ ಮಾಡ್ಲೇಬೇಕಾಗತ್ತೆ. ಸೊ ಪ್ರೈಮರಿಲಿ ಈ 3 ಪ್ರಾಡಕ್ಟ್ ಅನ್ನ ನೀವು ಖಂಡಿತ ತಗೊಳ್ಳೇಬೇಕು. ಅಂಡ್ ಅಲಾಂಗ್ ವಿತ್ ದಟ್ ಸೊ ನೋನಿ ಅಂತ ಜ್ಯೂಸ್ ಅನ್ನ ಬಳಸೋದು ಒಳ್ಳೆಯದು. ಥ್ಯಾಂಕ್ ಯು ಸರ್. ಓಕೆ ಸರ್, ಇನ್ನೊಂದು ಕ್ವಶನ್ ಸರ್. ಈಗ ಥೈರಾಯ್ಡ್ ಮತ್ತೆ ಎಲ್ಲ ನಾವು ಕೇಳಿದೀವಿ, ಅದಕ್ಕೆ ಆನ್ಸರ್ ಕೊಟ್ಟಿದ್ದೀರಾ ನೀವು. ಈಗ ಥೈರಾಯ್ಡ್ ಮತ್ತೆ ಡಯಾಬಿಟಿಸ್ ಒಟ್ಟಿಗೆ ಇರುತ್ತೆ. ನಮಗೆ ಗೊತ್ತಿದೆ ಡಯಾಬಿಟಿಸ್ಗೆ ಆಲ್ಪ್ರಾನ್ಪೋಟಿನ್ ಪೌಡರ್ ತುಂಬಾ ಇಂಪಾರ್ಟೆಂಟ್ ಅಂತೇಳಿ. ಥೈರಾಯ್ಡ್ ಸಮಸ್ಯೆ ಇರೋರಿಗೆ ನಮ್ಗೆ ಆಲ್ಪ್ರಾನ್ಪೋಟಿನ್ ಪೌಡರ್ ಕೊಡಬಾರ್ದು ಅಂತ ನಮ್ಗೆ ಈಗ ಗೊತ್ತಾಗಿದೆ. ಸೊ ಈಗ ನಾವು ಯಾವ ರೀತಿ ಎರಡು ಒಟ್ಟಿಗೆ ಇರ್ತಕ್ಕಂಥವರಿಗೆ ವೈಟ್ ಕೂಡ ಇದ್ದಾರೆ, ವೈಟ್ ಗೇನ್ ಆಗ್ತಾ ಇದ್ದಾರೆ ಅಂತ ಅವರಿಗೆ ನಾವು ಯಾವ ರೀತಿ ಸಜೆಷನ್? ಸ್ಪಿರುಲಿನಾ ರೆಕಮೆಂಡ್ ಮಾಡಿ. ಸ್ಟಿಲ್ ದಟ್ ಈಸ್ ಎ ಗುಡ್ ಸೋರ್ಸ್ ಆಫ್ ಅಮೈನೋ ಆಸಿಡ್ಸ್. ಸೊ ಇಂತ ಒಂದು ಪ್ರಮೇಯದಲ್ಲಿ ಸ್ಪಿರುಲಿನಾ ಸಹಾಯ ತಗೊಳ್ಳಿ. ಎರಡನೇದು ನೀವು ಮತ್ತೆ ನಮ್ಮ ಇದು ಈ ಪ್ರಾಡಕ್ಟ್ ಆಮ್ಲವನ್ನ ರೆಕಮೆಂಡ್ ಮಾಡಬಹುದು ಅವರಿಗೆ ಖಂಡಿತ. ಆಮ್ಲ ಸ್ಪಿರುಲಿನಾ, ಸೊ ದಿಸ್ ಇಸ್ ದ ಬೆಸ್ಟ್ ಕಾಂಬಿನೇಷನ್. ಬ್ಲಾಕ್ ಸಾಯಿಲ್, ವೆಸ್ಟ್ ಅಂದ್ರೆ ಇಂಟೆಲೆಕ್ಟೆ, ಅವುಗಳನ್ನ ರೆಕಮೆಂಡ್ ಮಾಡಬಹುದು ಅವರಿಗೆ. ಸೊ ಆಸ್ ಅ ಸೋರ್ಸ್, ಆಸ್ ಅನ್ ಆಪ್ಷನ್, ನನಗೆ ಸದ್ಯ ಇರೋ ಆಪ್ಷನ್ ಅಲ್ಲಿ ಅವರಿಗೆ ಎಸ್ಪೆಷಲಿ ಇವಾಗ ನ್ಯೂಟ್ರಲ್ ಟೇಸ್ಟ್ ಆಲ್ಪ್ಲಾನ್ ಪ್ರೋಟೀನ್ ಇತ್ತು, ಇವಾಗ ಇನ್ಸ್ಟೆಡ್ ಆಫ್ ಅದು ಕೊಡಕ್ಕಾಗಲ್ಲ ಅಂತ ಹೇಳಿ ಯು ಕ್ಯಾನ್ ಗೋ ವಿತ್ ದಿ ಸ್ಪಿರುಲಿನಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಸರ್. ನಾನು ಡೌನ್ ಲೈನ್ ಒಬ್ರು ಇದೆ ಕಾಲಲ್ಲಿ ಇದ್ದಾರೆ. ಅವರು ಹೇಳ್ತೀರಾ ನನಗೆ BP ಶುಗರ್ 2 ಇರೋದ್ರಿಂದ ನಾನೀಗ ನೋನಿ ತಗೊಂತ ಇದ್ದೀನಿ, ಡಿಟಾಕ್ಸ್ ತಗೊಂತ ಇದ್ದೀನಿ, ರೆಡ್ ಜಿನ್ಸಿಂಗ್ ತಗೊಂತ ಇದ್ದೀನಿ, ಮಲ್ಟಿವಿಟಮಿನ್ ತಗೊಂತ ಇದ್ದೀನಿ ಅಂಡ್ ಸ್ಪಿರುಲಿನಾ ತಗೊಂತ ಇದ್ದೀನಿ. ಸೊ ಇಷ್ಟು ತಗೊಂತ ಇದ್ದೀನಿ, ಇಷ್ಟು ಸಾಕಾ ಇನ್ನೇನು ಬೇಕಾ ಅಂತ ಕೇಳ್ತೀರಿ ಸರ್? ದಟ್ ಈಸ್ ದ ಬೆಸ್ಟ್ ಕಾಂಬಿನೇಷನ್ ಸರ್. ಅದನ್ನೇ ಕಂಟಿನ್ಯೂ, ಸಾಕಷ್ಟು ದಿವಸ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಸಾಕು. ಎಸ್ ಸರ್, ಥ್ಯಾಂಕ್ ಯು ಸರ್. ಸರ್, ನಾನು ಈಗ ಕಿಡ್ನಿ ಬಗ್ಗೆ ನೀವು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಸರ್. ನಂಗೆ ಒಂದು ಕ್ಲಾರಿಟಿ ಏನಂದ್ರೆ, ನನ್ನ ಮಗನ್ಗೆ 7 years, ಅವನಿಗೆ ಕಿಡ್ನಿ ಟ್ಯೂಬ್ ಬ್ಲಾಕ್ ಆಗಿತ್ತು ಅಷ್ಟೇ. ಕಿಡ್ನಿ ಟ್ಯೂಬ್ ಬ್ಲಾಕ್ ಆಗಿದ್ದಕ್ಕೆ ಅದು ವರ್ಕ್ ಆಗ್ತಾ ಇರ್ಲಿಲ್ಲ. ಇವಾಗ ಅದು ಆಪರೇಟ್ ಮಾಡಿದ್ದಾರೆ, ಅದು 3 years ಕೂಡ ಆಗಿದೆ. ಇವಾಗ ಡಾಕ್ಟ್ರು ಹೇಳಿದ್ದಾರೆ ಅವ್ನು ನಾರ್ಮಲ್ ತರನೇ, ಅವನಿಗೆ ಯಾವುದೇ ರೀತಿ ಮೆಡಿಸನ್ ಆಗ್ಲಿ ಇನ್ನೊಂದಾಗ್ಲಿ ಅವಶ್ಯಕತೆ ಇಲ್ಲ. ಅವ್ನು ಬೆಳೀತಾ ಬೆಳೀತಾ ಅದು ಕಿಡ್ನಿ ಗ್ರೋತ್ ಆಗುತ್ತೆ, ಪ್ರಾಬ್ಲಮ್ ಇಲ್ಲ ಅಂತ. ಸೊ ಇದಕ್ಕೆ ನಾನು ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಕೊಡ್ತಾ ಇದ್ದೀನಿ, ಮತ್ತೆ ವೀಕ್ ಇದ್ದಾನೆ, ಇದಕ್ಕೆ ಏನ್ ಮಾಡ್ಬೋದು ಸರ್? ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ, ನಮ್ಗೆ ಸೊ ಮಕ್ಕಳಿಗೆ ಆಪ್ಷನ್ ಇರೋದು ಒಂದು 2-3 ಪ್ರಾಡಕ್ಟ್ ನ ಸಹಾಯ ತಗೋಬಹುದು. ಖಂಡಿತ ನೀವು ಯು ಕ್ಯಾನ್ ಥಿಂಕ್ ಆಫ್ ನೋನಿ ಮೇಡಮ್, 6 ವರ್ಷದ ಮೇಲ್ಪಟ್ಟು ಅಂತ ಮತ್ತೆ ರೀಟರೇಟ್ ಮಾಡ್ತಾ ಇದ್ದೀನಿ, ಅದರ ಸಹಾಯ ತಗೋಬಹುದು. ಜಸ್ಟ್ ಲೈಕ್ ಎ ರೆಗ್ಯುಲರ್ ಕಸ್ಟಮರ್ ಹಾಫ್ ಡೋಸೇಜ್ ಅಲ್ಲಿ ನೋನಿಯನ್ನ ಅವರಿಗೆ ನೀರಿನ ಮೂಲಕ ಕೊಡಬಹುದು. ಅಂಡ್ ಸ್ಪಿರುಲಿನಾ, ಒಂದು ಕ್ಯಾಪ್ಸೂಲ್ ನಂತಹ ಸ್ಪಿರುಲಿನಾ ಕೊಡ್ತಾ ಹೋಗ್ಬಹುದು. ಖಂಡಿತ ಇವೆರಡು ಅವರ ಒಂದು ಡೆವಲಪ್ಮೆಂಟ್ ಗೆ ಹೆಲ್ಪ್ ಆಗ್ತದೆ ಅಂಡ್ ಹಸುವು ಚೆನ್ನಾಗಾಗ್ತದೆ ಅಂಡ್ ಸೆಲ್ಯುಲರ್ ಇಮ್ಯುನಿಟಿ ಚೆನ್ನಾಗಿ ಇಂಪ್ರೂವ್ ಆಗೋದ್ರಿಂದ ಖಂಡಿತ ನೀವು ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಜೊತೆಗೆ ನೋನಿ ಅಂಡ್ ಸ್ಪಿರುಲಿನಾ ರೆಕಮೆಂಡ್ ಮಾಡಬಹುದು ಅವರಿಗೆ. ಥ್ಯಾಂಕ್ ಯು. ಅಂಡ್ ಯು ಕ್ಯಾನ್ ಥಿಂಕ್ ಆಫ್ ಆಲ್ಪ್ರಾನ್ ಪ್ರೋಟೀನ್ ಕೂಡ ನಾನು ನಿಮಗೆ ಇದು ಮಾಡಿಸಿದೆ, ನೆನಪು ಮಾಡಿದ್ದೆ, 3 ವರ್ಷದ ಮೇಲ್ಪಟ್ಟು ಆಲ್ಪ್ರಾನ್ ಪ್ರೋಟೀನ್. ಸೊ ಅವಶ್ಯಕತೆಗೆ ಅನುಗುಣವಾಗಿ ಯು ಡಿಸೈಡ್ ಆಕ್ಚುಲಿ ನಿಮ್ಮ ಮಗನಿಗೆ ಏನ್ ಕೊಡಬೇಕು ಅಂತ. ಥ್ಯಾಂಕ್ ಯು ಮೇಡಮ್.
ಥ್ಯಾಂಕ್ ಯು ಸರ್. ಸರ್ ಇನ್ನೊಂದು ಕ್ವಶನ್, ನನಗೆ ಥೈರಾಯ್ಡ್ ಇದೆ. ಥೈರಾಯ್ಡ್ ಇರೋದ್ರಿಂದ ನಾನು ನಮ್ಮ ಸಪ್ಲಿಮೆಂಟ್ಸ್ ಎಲ್ಲಾನು ತಗೊಂತಾ ಇದ್ದೀನಿ. ಆದ್ರೂ 8 years ಇಂದ ಕೋಲ್ಡಿಗೆ ಹೋದ್ರೆ, ಅಂದ್ರೆ ಬೆಳಗಿನ ಜಾವ 5 ಗಂಟೆಗೆ ಎದ್ದು ಹೊರಗಡೆ ಹೋದ್ರೆ, ಮತ್ತೆ ಎಲ್ಲಾದ್ರೂ ತಣ್ಣೀರ್ ಸ್ನಾನ, ದೇವಸ್ಥಾನಗಳಲ್ಲಿ ತಣ್ಣೀರ್ ಸ್ನಾನ ಮಾಡಿದ್ರೆ ಇಮಿಡಿಯೇಟ್ 10 minutes ಅಲ್ಲಿ ತಲೆ ಸುತ್ತ ಬಿದೋಗ್ಬಿಡ್ತೀನಿ. ಇದಕ್ಕೆ ನನಗೆ ಡಾಕ್ಟರ್ ಹತ್ರ ಯಾವ್ದು ಸಜೆಷನ್ ಸಿಕ್ಕಿಲ್ಲ ಸರ್. ನನಗೆ ನಮ್ಮ ಸಪ್ಲಿಮೆಂಟ್ಸ್ ಅಲ್ಲಿ ಏನಾದ್ರೂ ಹೆಲ್ಪ್ ಆಗ್ಬೋದಾ ಅಂತ. ಖಂಡಿತ ನೀವು ಟ್ರೈ ಮಾಡಬಹುದು. ಇತ್ತೀಚೆಗೆ ನಾವು ಲಾಂಚ್ ಮಾಡಿದಂತಹ ತುಳಸಿ, ಅಟ್ಲೀಸ್ಟ್ ಆಸ್ ಎ ಬೇರ್ ಮಿನಿಮಮ್ ಒಂದು ರೆಗ್ಯುಲರ್ ಆಗಿತ್ತು ಒಂದು ತುಳಸಿ ಟ್ಯಾಬ್ಲೆಟ್ ಅನ್ನ ತಗೊಳ್ತಾ ಹೋಗಿ. ಅಂಡ್ ಯು ಕ್ಯಾನ್ ಸ್ಟಾರ್ಟ್ ಆಫ್ ಟೇಕಿಂಗ್ ಚ್ಯವನ್ಪ್ರಾಶ್ ಅಥವಾ ಗಿಲಾಯ್. ಬೆಟರ್ ಚ್ಯವನ್ಪ್ರಾಶ್ ತಗೊಳ್ಳಿ. ನಿಮ್ಗೆ ಡಯಾಬಿಟಿಸ್ ಇಲ್ಲ ಅಂತ ಅನ್ಕೊಂತೀನಿ, ಇದ್ರೂ ಕೂಡ ಪರವಾಗಿಲ್ಲ. 1 ಸ್ಪೂನ್ ಚ್ಯವನ್ಪ್ರಾಶ್ ಅನ್ನ ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ನಿಮ್ಮ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ. ಸೊ ಅದರ್ವೈಸ್ ಬೇಸಿಕ್ ನೀವು ಪ್ರೋಟೀನ್ ಮಲ್ಟಿವಿಟಮಿನ್ಸ್ ತಗೊಂಡಿದ್ದೀರಾ ಅಂತ ಕನ್ಸಿಡರೇಷನ್ ಮಾಡ್ತೀನಿ. ಬಟ್ ತಗೊಳ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ದೇಹಕ್ಕೆ ಒಂದು ಬೇಸಿಕ್ ಆಗಿ ಪ್ರೋಟೀನ್ಸ್ ಹಾಗೂ ಮಲ್ಟಿವಿಟಮಿನ್ಸ್ ಬೇಕೇ ಬೇಕು. ಬಟ್ ಆಸ್ ಎ ಪ್ರೈಮರಿ, ಆಸ್ ಎ ಸ್ಪೆಷಲೈಸ್ಡ್ ಪ್ರಾಡಕ್ಟ್ ಆಗಿ ತುಳಸಿ ಖಂಡಿತ ನೀವು ಕನ್ಸಿಡರ್ ಮಾಡಿ ಇಮ್ಯೂನ್ ಬೂಸ್ಟ್ಗೆ. ಅಂಡ್ ಎರಡನೇದು ನಮ್ಮ ಚ್ಯವನ್ಪ್ರಾಶ್. ಸೊ ಅದನ್ನ ಟ್ರೈ ಮಾಡಿ, ಖಂಡಿತ ಇಮ್ಯೂನ್ ಬೂಸ್ಟ್ ಆಗತ್ತೆ. ಇಮ್ಯೂನ್ ಬೂಸ್ಟ್ ಇದ್ದಾಗ ನಿಮಗೆ ಚಳಿ ಅಥವಾ ವೆದರ್ ಫ್ಲಕ್ಚುಯೇಷನ್ ಅಲ್ಲಿ ತಡ್ಕೊಳ್ಳುವಂತ ಕೆಪಾಸಿಟಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಇದು ನಾನು ಪ್ರೋಟೀನ್, ಇದಕ್ಕೆ ಪ್ರೋಟೀನ್ಗೂ ಇದು ಡೋಸೇಜ್ ಇದೆಯಾ ಸರ್? ಇದು ಔಷಧಿ ಮೆಡಿಸಿನ್ಗೂ ಇದಕ್ಕೂ ಡೋಸೇಜ್ ಅಂತ ಏನಾದ್ರು ಇದೆಯಾ ಸರ್ ಇದಕ್ಕೆ? ಪ್ರೋಟೀನ್ ಅಪ್ ಟು 3 scoops. ನಮ್ಮ ಆಲ್ ಪ್ಲಾಂಟ್ ಪ್ರೋಟೀನ್ ಏನಿದೆ 3 scoop ವರೆಗೂ ಪ್ರತಿನಿತ್ಯ ಸೇವನೆ ಮಾಡಬಹುದು. ನಥಿಂಗ್ ಬಟ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ರೆ 30 ಗ್ರಾಮ್ ಪೌಡರ್ ಆಗುತ್ತೆ. 30 ಗ್ರಾಮ್ ಪೌಡರ್ ಅಲ್ಲಿ 24 ನಿಯರ್ಲಿ 25 ಗ್ರಾಮ್ ಪ್ರೋಟೀನ್ ನಮಗೆ 3 ಸ್ಕೂಪ್ ತಗೊಂಡ್ರೆ ನಮ್ಮ ದೇಹಕ್ಕೆ ತಲುಪುತ್ತೆ. ಸೊ 1 ಸ್ಕೂಪ್ ಅಲ್ಲಿ 8.4 ಗ್ರಾಮ್ ಇರುತ್ತೆ. ದಿಸ್ ಈಸ್ ದಿ ಅವೈಲಬಿಲಿಟಿ ಆಫ್ ದ ಪ್ರೋಟೀನ್. ಡೋಸೇಜ್ ಇಸ್ 1 ಸ್ಕೂಪ್ ಮಿನಿಮಮ್ ಅಪ್ ಟು 3 scoops ಪರ್ ಡೇ ವಿ ಕ್ಯಾನ್ ಕನ್ಸ್ಯೂಮ್. ನಾನು ತುಂಬಾ ವೀಕ್ ಇದ್ದೀನಿ, ನನ್ಗೆ ಅವಶ್ಯಕತೆ ಜಾಸ್ತಿ ಇದೆ, ಮಸಲ್ ವೀಕ್ನೆಸ್ ಇದೆ, ಸೊ ಸ್ಟ್ರೆಂತ್ ಬೇಕು, ಐ ಆಮ್ ಎ ಸ್ಪೋರ್ಟ್ಸ್ ಪರ್ಸನ್, ಐ ಆಮ್ ಎ ಗ್ರೋಯಿಂಗ್ ಚಿಲ್ಡ್ರನ್, ಅಡಲ್ಟ್ಸ್ ಇದೀವಿ, ಅಟ್ಲೀಸ್ಟ್ ನನ್ನ ಅಡ್ವೈಸ್ ಏನಂದ್ರೆ ಪ್ರತಿನಿತ್ಯ 1 ರಿಂದ 3 ಸ್ಕೂಪ್ ವರೆಗೂ ಇದನ್ನ ತಗೋಬಹುದು. ಡೋಸೇಜ್, ದಿಸ್ ಇಸ್ ಅ ಡೋಸೇಜ್, ದಿಸ್ ಇಸ್ ಅ ಯೂಸೇಜ್. ನಾವಿಲ್ಲಿ ಯೂಸೇಜ್ ಅಂತ ಯೂಸ್ ಮಾಡೋದು ಒಳ್ಳೆಯದು. ಡೋಸೇಜ್ ಯೂಶಲಿ ಗೆಟ್ ಇನ್ ಟು ಮೆಡಿಕಲ್ ಕಾನ್ಸೆಪ್ಟ್. ಯೂಸೇಜ್ ಅನ್ನೋ ಪದಾನ ಬಳಕೆ ಮಾಡೋಣ. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಳದಾಕ್ಷಿ ಮ್ಯಾಮ್. ನಮ್ಮ ಮಾವಗೆ ನೋನಿ ಕೊಡ್ತಾ ಇದೀನಿ. ನಮ್ಮ ಅತ್ತೆಗೆ ಶುಗರ್ ಇದೆ, ಮಾವ BP ಇದೆ. ಬಟ್ ಇದ್ರ ಜೊತೆ ನಮ್ಮ ಮುಡಿಗೆ ಟ್ಯಾಬ್ಲೆಟ್ಸ್ ಅಂತ ಯಾವ್ದು ಕೊಡ್ಬೋದು? ಅವ್ರಿಗೆ ಮೆಡಿಕಲ್ ಅಲ್ಲಿ ಟೆಲ್ಮಾ ಹೆಚ್ಚು, ಟೆಲ್ಮಾ 20 ಕೊಡ್ತಾ ಇದೀವಿ. ಅದನ್ನ ಸ್ಟಾಪ್ ಮಾಡಿ ನಮ್ಮ ಮೋದಿಕೆರಲ್ಲೇ ಟ್ಯಾಬ್ಲೆಟ್ಸ್ ಕೊಡೋ ಅಂತದ್ ಇದೆಯಾ? ಇದು ಹೆಲ್ತ್ ಕನ್ಸರ್ನ್ ಇನ್ನೊಂದ್ಸಲ ಹೇಳಿ ಮೇಡಮ್, ಏನದು? ಮಾವಾಗೆ BP ಇದೆ, ಅತ್ತೆಗೆ ಶುಗರ್ ಇದೆ. ಟೆಲ್ಮಾ ಹೆಚ್ಚು, ಟೆಲ್ಮಾ 20 ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ದೀನಿ ಮೆಡಿಕಲ್ದು. ನೋನಿ ಕೊಡ್ತಾ ಇದ್ದೀನಿ. ಓಕೆ, ಸಿ ನಿಮಗೆ ಆಲ್ರೆಡಿ ನಿಮಗೆ ಸೊ ಇದಕ್ಕೆ ಆಲ್ರೆಡಿ ನಿಮಗೆ ಒಂದು ಐಡಿಯಾ ಬಂದಿರಬೇಕು. ಆಕ್ಚುಲಿ ಡಯಾಬಿಟಿಸ್ ಇರುವಂತ ವ್ಯಕ್ತಿಗಳಿಗೆ ಸಪೋರ್ಟಿವ್ ಆಗಿ ರೀಪ್ಲೇಸ್ಮೆಂಟ್ ಅಂತೂ ಇಲ್ಲ, ಒಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಮೆಡಿಕೇಶನ್ ಕಂಟಿನ್ಯೂ, ರಿಪ್ಲೇಸ್ಮೆಂಟ್ ನೋ ರಿಪ್ಲೇಸ್ಮೆಂಟ್. ಬಟ್ ಎರಡನೇದು ಸಪೋರ್ಟಿವ್ ಪ್ರಾಡಕ್ಟ್ ನಾನು ಹೇಳಿದೆ, ರಕ್ತದ ಒತ್ತಡವನ್ನು ನಿಭಾಯಿಸೋದಕ್ಕೆ ಫ್ಲಾಕ್ಸ್ ಆಯಿಲ್, ಗಾರ್ಲಿಕ್ ಪಲ್ಸ್ ನಂತಹ ಉತ್ಪನ್ನಗಳು ಹೆಲ್ಪ್ ಆಗ್ತವೆ. ಸೊ ಅವುಗಳನ್ನ ಕನ್ಸಿಡರ್ ಮಾಡಬಹುದು. ಅಂಡ್ ಕಮಿಂಗ್ ಟು ದ ಶುಗರ್ ಲೆವೆಲ್ ಅಥವಾ ಗ್ಲೈಸಿಮಿಕ್ ಹೆಲ್ತ್, ಗ್ಲೂಕೋಸ್ ಅನ್ನ ರೆಗ್ಯುಲೇಟ್ ಮಾಡೋದಕ್ಕೆ ಅಲೋವೆರಾ ಜ್ಯೂಸ್, ಮತ್ತೆ ಹೇಳ್ತಾ ಇದೀನಿ, ಪದೇ ಪದೇ ಅದೇ ಟಾಪಿಕ್ ಬರ್ತಾ ಇದೆ. ಅಲೋವೆರಾ ಜ್ಯೂಸ್ ನಲ್ಲಿ ಅಂತಹ ಒಂದು ಬೆನಿಫಿಟ್ಸ್ ಇದೆ, ನಾರಿನಾಂಶ ಜಾಸ್ತಿ ಇರೋದ್ರಿಂದ. ಅಂಡ್ ಮೈ ಬೆಸ್ಟ್ ಆಪ್ಷನ್ ಆಲ್ವೇಸ್ ನೋನಿ ಪ್ಲಸ್ ಆಮ್ಲಾ. ಸೊ ಇದನ್ನು ಕೂಡ ನೀವು ಟ್ರೈ ಮಾಡಬಹುದು. ಸೊ ಅದರ್ವೈಸ್ ಎಸ್ ಅ ಸಪೋರ್ಟಿವ್ ಪ್ರಾಡಕ್ಟ್, ಈವನ್ ವಯಸ್ಸಾದವರಿಗೆ ಇಂಟೆಲೆಕ್ಟೇ ಕೂಡ ನಾವು ಹೇಳ್ತೀವಿ, ಅದರಲ್ಲಿ ಒನ್ ಆಫ್ ದ ಬೆನಿಫಿಟ್ ಈಸ್ ಎಸ್ಪೆಷಲಿ ಗ್ಲೈಸಿಮಿಕ್ ಹೆಲ್ತ್ ಅಂತ. ಸೊ ನಿಮ್ಮ ಮಾವನವರಿಗೆ ಏನು ಬೇಕೋ ಅದನ್ನ ಕಂಪೋಸ್ ನೋಡಿ ಚೆಕ್ ಮಾಡ್ಕೊಳ್ಳಿ. ಸೊ ಯಾವ್ದಾದ್ರು ಒಂದೆರಡು ಪ್ರಾಡಕ್ಟ್ ಕಾಂಬಿನೇಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂಡ್ ಫಾರ್ ಯುವರ್ ಅತ್ತೆಯವರು, ಯಾರಿಗೆ ದೋಸ್ ವಾಂಟ್ ಟು ರೆಗ್ಯುಲೇಟ್ ದಿ BP ಅಂಡ್ ಕಾರ್ಡಿಯೋ ಆಕ್ಟಿವ್ ಅಂಡ್ ಗಾರ್ಲಿಕ್ ಪಲ್ಸ್, ಇದರ ಸಹಾಯ ತಗೋಬಹುದು. ಮೇ ಬಿ ಕಾಲಕ್ರಮೇಣ ಡೋಸೇಜ್ ಆಫ್ ದ ಮೆಡಿಕೇಶನ್ ಕ್ಯಾನ್ ಕಮ್ ಡೌನ್ ಬೈ ಲುಕಿಂಗ್ ಅಟ್ ದಿ ಸ್ಟೇಟಸ್. ಅದು ಡಾಕ್ಟರೇ ಹೇಳಬೇಕು ಡೋಸೇಜ್ ಅನ್ನ ಕಡಿಮೆ ಮಾಡುವಂತ ವಿಧಾನವನ್ನ. ಥ್ಯಾಂಕ್ ಯು. ನನಗೆ ಒಂದು ಈ ರುಮೈಟೈಡ್ ಆರ್ಥ್ರೈಟಿಸ್ ಅಂತ ನನ್ನ ಫ್ಯಾಮಿಲಿನಲ್ಲೇ ಒಬ್ರಿಗೆ ಬಂದಿದೆ ಸರ್. ಬಟ್ ಅವರು ಒಂದು ಪ್ರೆಗ್ನೆನ್ಸಿನಲ್ಲಿ ಬಂದಂತ ಈ ಒಂದು ಕಾಯಿಲೆ. ಬಟ್ ಎಷ್ಟು ಡಾಕ್ಟರ್ಗೆಲ್ಲ ತೋರಿಸಿದ್ದಾರೆ, ಎಲ್ಲ ಮಾಡಿದ್ದಾರೆ, ಏನು ಅದರಿಂದ ಏನು ಇದಾಗಿಲ್ಲ. ಎಲ್ಲ ಜಾಯಿಂಟ್ಸ್ ಅಲ್ಲೂ ಆವಾಗ ಪೇನ್ ಬರ್ತಾ ಇರುತ್ತೆ. ಆಮೇಲೆ ಮಸಲ್ ಪೇನ್ ಇರ್ಬೋದು, ಆಗ ಜಾಯಿಂಟ್ ಪೇನು,
ಅವ್ರಿಗೆ ಹೇಳಿದ್ರು ಇದೊಂದು ಆಟೋ ಇಮ್ಯೂನ್ ಸಿಸ್ಟಮ್ ಅಂತ ಕಾಯಿಲೆ ಅಂತ ಹೇಳ್ತಾರೆ ಸರ್. ಅವ್ರಿಗೆ ಏನಪ್ಪಾ ಅಂತಂದ್ರೆ ಆ ಇಮ್ಯುನಿಟಿನ ಸಪ್ರೆಸ್ ಮಾಡೋದಕ್ಕೆ ಅವರು ಅಲ್ಲಿ ಮೆಡಿಸಿನ್ ಕೊಡ್ತಾರಂತೆ. ಸೊ ಒಂದೊಂದ್ಸರಿ ಏನಾಗುತ್ತೆ ಅಂತಂದ್ರೆ ತುಂಬಾ ಈ ತರ ಆಂಕಲ್ ಅಲ್ಲಿ ನೋವು, ಬೆರಳುಗಳ ಇದೇ ನೋವು ಅಂತ ಹೇಳ್ತಾರೆ. ಆಮೇಲೆ ಅದೇನೋ ಎಷ್ಟೊಂದು ಏನು ಇಂಜೆಕ್ಷನ್ಸ್ ಅದೆಲ್ಲ ತಗೊಂಡಿದ್ದಾರೆ, ಬಟ್ ಏನು ಅದರಿಂದ ಏನು ಗುಣ ಆಗಿಲ್ಲ, ತಗೋತಾನೆ ಇರ್ಬೇಕು ಆ ತರ ಒಂದು ಸಿಚುವೇಶನ್ ಆಗಿದೆ. ಸೊ ಒಂದು ಸ್ಟಿರಾಯ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ, ಅದರಿಂದ ತುಂಬಾನೇ ಸೈಡ್ ಎಫೆಕ್ಟ್ಸ್ ಎಲ್ಲ ತುಂಬಾ ಆಗಿದೆ. ಸೊ ಇದಕ್ಕೆ ನಮ್ಮ ಸಪ್ಲಿಮೆಂಟರಿನಲ್ಲಿ ಏನ್ ಕೊಡ್ಬೋದು ಸರ್? ಅದು ಸಮಸ್ಯೆ ರಿವರ್ಸ್ ಮಾಡಕ್ ಭಾರಿ ಕಷ್ಟ. ಬಟ್ ಹವೆವರ್ ಇಟ್ ಈಸ್, ನೋನಿ ಆಮ್ಲ ಜ್ಯೂಸ್ ಅನ್ನ ಕೊಡಿ ಅವರಿಗೆ, ಆಮ್ಲ ನೋನಿ ಅಂಡ್ ಜ್ಯೂಸ್ ಅನ್ನ ಕೊಡ್ತಾ ಹೋಗಿ, ಅಂಡ್ ಕ್ರಿಲ್ ಆಯಿಲ್ ನ ಒಂದು ಸಪೋರ್ಟ್ ತಗೊಳ್ಳಿ. ಸೊ ಈ ಪ್ರಾಡಕ್ಟ್ಗಳು ಸ್ವಲ್ಪ ಮಟ್ಟಿಗೆ ಅವರಿಗೆ ಹೆಲ್ಪ್ ಆಗ್ಬೋದು. ಸೊ ಜಸ್ಟ್ ಅವ್ರಿಗೆ ಖಂಡಿತ ಅವ್ರಿಗೆ ಒಂದು ಟ್ರಾನ್ಸ್ಫಾರ್ಮೇಶನ್, ಅಟ್ಲೀಸ್ಟ್ ಅಸಿಂಪ್ಟಮ್ಯಾಟಿಕ್ ರಿಲೀಫ್ ಕೊಡೋದಕ್ಕೆ ಹೆಲ್ಪ್ ಆಗ್ತದೆ. ಪೇನ್ ಏನ್ ಬರುತ್ತೆ, ಇನ್ಫ್ಲಮೇಷನ್ ಏನಾಗುತ್ತೆ, ಅವುಗಳನ್ನು ನಿಭಾಯಿಸೋದಕ್ಕೆ ಅವರಿಗೆ ಒಂದು ಒಳ್ಳೆ ಸಾಮರ್ಥ್ಯ ಬರುತ್ತೆ. ನೋನಿ ಆಮ್ಲ ಅಂಡ್ ಕ್ರಿಲ್ ಆಯಿಲ್ ಇವುಗಳ ಸಪೋರ್ಟ್ ಅನ್ನು ಅವರು ಖಂಡಿತ ತಗೋಬಹುದು. ಥ್ಯಾಂಕ್ ಯು ಮೇಡಮ್. ಹಲೋ ಸರ್, ಒಂದು ಹುಡುಗ ಇದಾರೆ, ಅವ್ರಿಗೆ 17-18 ಇಯರ್ಸ್. ಅವ್ರಿಗೆ ಏನಂದ್ರೆ ಕಾಯಿಲೆ ಹೆಸರು ಗೊತ್ತಿಲ್ಲ ನನಗೆ, ಅದು ಬ್ಲಡ್ ನ ಮಂತ್ಲಿ ಒನ್ಸ್ ಆರ್ ಟ್ವೈಸ್ ಹೋಗಿ ಫುಲ್ ಚೇಂಜ್ ಮಾಡಿಸ್ಕೊಂಡ್ ಬರ್ಬೇಕು. ಆ ತರ ಕಾಯಿಲೆ ಇರೋದು ಏನಾದ್ರು ಕೊಡ್ಬೋದಾ ಮೆಡಿಕೇಶನ್ ಅಂತ ಇದ್ರಲ್ಲಿ? ಸೆಕೆಂಡ್ ಕ್ವಶನ್ ಅಲ್ಲಿ ಇಟ್ ಮೆ ನಾಟ್ ಬಿ ಹೆಲ್ಪ್ಫುಲ್, ಪ್ರಯೋಜನ ಇಲ್ಲ. ಐ ಥಿಂಕ್ ಅವ್ರು ಏನ್ ಪ್ರೋಸೆಸ್ ಮುಂದುವರಿಸ್ತಾ ಇದಾರೆ ಅದನ್ನ ಇದು ಮಾಡ್ಬೇಕಾಗತ್ತೆ. ಸೊ ಇಟ್ ಈಸ್ ರಿಲೇಟೆಡ್ ಟು ಸಮ್ ಕೈಂಡ್ ಆಫ್ ಎ ಡಿಸಾರ್ಡರ್, ರಕ್ತ ಉತ್ಪಾದನೆ ಆಗ್ತಾನೆ ಇಲ್ಲದೆ ಇರಬಹುದು. ಸೊ ದೇರ್ ಇಸ್ ನೋ ಪಾಯಿಂಟ್ ಆಫ್ ರೆಕಮೆಂಡಿಂಗ್. ಬಟ್ ಮೊದಲನೇ ಕೇಸಲ್ಲಿ ಯಾರಿಗೆ ರಕ್ತ ಕಣಗಳ ಅಥವಾ ಅನಿಮಿಕ್ ಇದ್ದಾರೆ ಅಥವಾ ಹಿಮೋಗ್ಲೋಬಿನ್ ಕಡಿಮೆ ಇದೆ, ಆ ಒಂದು ನಿಟ್ಟಲ್ಲಿ ಸೊ ಪ್ರೋಟೀನ್ ಕೊರತೆಯಿಂದ ಅದು ಆಗ್ತಾ ಇದ್ರೆ, ಅಥವಾ ಐರನ್ ಕೊರತೆಯಿಂದ ಆಗ್ತಿದ್ರೆ, ವಿಟಮಿನ್ಸ್ ಕೊರತೆಯಿಂದ ಆಗ್ತಾ ಇದ್ರೆ, ಖಂಡಿತ ಯು ಕ್ಯಾನ್ ಟೇಕ್ ಎ ಸಪೋರ್ಟ್ ಆಫ್ ಪ್ರೋಟೀನ್, ಮಲ್ಟಿ ವಿಟಮಿನ್ಸ್, ಆಮ್ಲ ಜ್ಯೂಸ್ ಅಂಡ್ ಸ್ಪಿರುಲಿನಾ. ಸೊ ದಿಸ್ ಇಸ್ ದ ಬೆಸ್ಟ್ ಕಾಂಬಿನೇಷನ್ ಟು ಸಪೋರ್ಟ್ ದೆಮ್. ಸ್ಪಿರುಲಿನಾ, ಆಮ್ಲ, ಪ್ರೋಟೀನ್ ಹಾಗೂ ಮಲ್ಟಿ ವಿಟಮಿನ್ಗಳನ್ನ ರೆಕಮೆಂಡ್ ಮಾಡಬಹುದು. ಸೊ ಇವುಗಳಲ್ಲಿರುವಂತಹ ಒಂದು ಗುಣ ಏನಿದೆ ಅಂದ್ರೆ ಹಿಮೋಗ್ಲೋಬಿನ್ ಅನ್ನು ಉತ್ಪಾದನೆ ಮಾಡಿ ರಕ್ತವನ್ನ ಇಂಪ್ರೂವ್ ಮಾಡೋದಕ್ಕೆ, ಐರನ್ ಕಂಟೆಂಟ್ ಅನ್ನ ಬಾಡಿಯಲ್ಲಿ ಇಂಪ್ರೂವೈಸ್ ಮಾಡೋದಕ್ಕೆ ಹೆಲ್ಪ್ ಆಗ್ತದೆ. ಥ್ಯಾಂಕ್ ಯು ಮೇಡಮ್. ಗುಡ್ ಮಾರ್ನಿಂಗ್ ಸರ್. ನಮ್ಮ ಒಬ್ರು ಡೌನ್ಲೈನ್ಗೆ L4-L5 ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಅವ್ರು ಬೆಂಡ್ ಆದಾಗ ಪೈನ್ ಬರುತ್ತೆ ಅಂತ ಹೇಳ್ತಾರೆ. ಆಯುರ್ವೇದಿಕ್ ಅಲ್ಲೆಲ್ಲ ಅದೇನೇನು ಟ್ರೀಟ್ಮೆಂಟ್ ಕೊಟ್ಟು ತಗೋತಾ ಇದ್ರಂತೆ, ಅವಾಗ ಪರವಾಗಿಲ್ವಂತೆ. ಈಗ ಅದಕ್ಕೆ ಏನಾದ್ರು ಕೊಡ್ಬಹುದಾ ಕೇಳಿ, ನಮ್ಮ ಸಪ್ಲಿಮೆಂಟ್ ಏನ ತಗೋಬಹುದಾ ಅಂತ ಕೇಳ್ತಾ ಇದ್ದಾರೆ. ಇಫ್ ಇಟ್ ಇಸ್ ಡಿಜೆನರೇಷನ್, ಸವತ ಆಗ್ತಾ ಇದ್ರೆ ಗ್ಲೂಕೋಸಮೈನ್, ಕ್ಯಾಲ್ಸಿಯಂ, ಅದೇ ರೀತಿ ನಮ್ಮ ನೋನಿ ಜ್ಯೂಸ್ ಅನ್ನ ಕೊಡಿ, ಅವ್ರಿಗೆ ರಿಪೇರ್ ಆಗ್ತದೆ. ಸೊ ಇಫ್ ಇಟ್ ಇಸ್ ಡಿಜೆನರೇಟಿವ್ ಅಥವಾ ಕಂಪ್ರೆಸ್ ಆಗ್ತಾ ಇರೋದ್ರಿಂದ ಏನಾದ್ರೂ ಒತ್ತಡ ಬಿದ್ದು ಅಥವಾ ಸೊ ವೈನ್ಸ್ ಮೇಲೆ ಅಥವಾ ನರಗಳ ಮೇಲೆ ಪ್ರೆಷರ್ ಬೀಳ್ತಾ ಇದ್ರೆ, ದೆನ್ ಐ ಥಿಂಕ್ ಡಾಕ್ಟರ್ಗೆ ತೋರಿಸಬೇಕಾಗತ್ತೆ. ಹಿ ಮೇ ರಿಕ್ವೈರ್ ದಿ ಸರ್ಜರಿ. ಅಥವಾ ಇದು ಸವಕಳಿಗೆ ಸಂಬಂಧಪಟ್ಟ ಸಮಸ್ಯೆ ಆಗಿದ್ರೆ ಖಂಡಿತ ಇವುಗಳಲ್ಲೇ ರಿಪೇರ್ ಆಗೋದಕ್ಕೆ ಹೆಲ್ಪ್ ಆಗ್ತದೆ. ಗೋವಿದಿ ಕ್ಯಾಲ್ಸಿಯಂ ಕಾಂಪ್ಲೆಕ್ಸ್ ಒಂದ್ಸಲ ಕಾಪಿ ಮಾಡ್ಕೊಳ್ಳಿ, ಇದು ಡಿಜೆನರೇಷನ್ ಅಥವಾ ಕಂಪ್ರೆಸ್ಡ್ ಓರಿಯೆಂಟೆಡ್ ಅಂತ. ಸೊ ಒತ್ತಡ ಬೀಳ್ತಾ ಇದೆಯಾ, ಪ್ರೆಷರ್ ಬೀಳ್ತಾ ಇದೆಯಾ, ಅಥವಾ ಇನ್ನೇನಾದ್ರೂ ಮಿಸ್ ಮ್ಯಾಚ್ ಆಗಿದೆಯಾ ಅಂತ. ಸೊ ಈ ಸಂದರ್ಭದಲ್ಲಿ ಕ್ಯಾಲ್ಸಿಯಂ, ಗ್ಲೂಕೋಸಮೈನ್, ನೋನಿ ಜ್ಯೂಸ್ ಹಾಗೂ ಕ್ರಿಲ್ ಆಯಿಲ್ ಸಪೋರ್ಟ್ ತಗೋಬಹುದು. ಥ್ಯಾಂಕ್ ಯು. ಓಕೆ ಸರ್. ನಮಸ್ತೆ ಸರ್. ಈಗ ನಾರ್ಮಲ್ ಆಗಿ ಎಲ್ಲರಿಗೂ ಜಾಸ್ತಿ ಪಿಗ್ಮೆಂಟೇಶನ್ ಪ್ರಾಬ್ಲಮ್ ಇರುತ್ತಲ್ಲ, ಅದಕ್ಕೆ ಏನ್ ಕೊಡ್ಬೋದು ಅಂತ? ಸೊ ಒಂದು ಎಸ್ಪೆಷಲಿ ಇಂಟೆಲೆಕ್ಟ್ ಈಸ್ ದ ಬೆಸ್ಟ್ ಒನ್. ಇಂಟರ್ನಲಿ ನಾವು ಹೇಳಬೇಕು ಅಂತ ಹೇಳಿದ್ರೆ, ಒಳಗಡೆಯಿಂದ ನಮ್ಗೆ ಸಾಕಷ್ಟು ಒಂದು ಸೆಲ್ಯುಲಾರ್ ಒಂದು ನಮ್ಮ ಸ್ಕಿನ್ ಸೆಲ್ಸ್ ಏನಾಗುತ್ತೆ ಡ್ಯಾಮೇಜ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ ಇಂದ ಅಥವಾ ಈ ರೀತಿ ಸಮಸ್ಯೆಗಳನ್ನ ತಡೆಯೋದಕ್ಕೆ, ಸಣ್ಣ ಡ್ಯಾಮೇಜ್ ಅನ್ನು ತಡೆಯೋದಕ್ಕೆ, ಕಾಪಾಡ್ಕೊಳ್ಳೋದಕ್ಕೆ ಇಂಟೆಲೆಕ್ಟ್ ಈಸ್ ದ ಬೆಸ್ಟ್ ಆಪ್ಷನ್. ಅಂಡ್ ಎರಡನೇದು ಅಲೋವೆರಾ. ಸೊ ಐ ಥಿಂಕ್ ದಟ್ ಇಸ್ ದ ಬೆಸ್ಟ್ ಸ್ಕಿನ್ ಕೇರ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇಂಟರ್ನಲಿ ಅಲೋವೆರಾ ಜ್ಯೂಸ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇವೆರಡು ಅಂಶಗಳು ಹೆಲ್ಪ್ ಆಗ್ತದೆ ಮೇಡಮ್. ಥ್ಯಾಂಕ್ ಯು. ಸರ್ ಗುಡ್ ಮಾರ್ನಿಂಗ್ ಸರ್. 3 ಕ್ವಶನ್ ಇದೆ ನಂದು. ಸೊ ಒಂದು 10 ರಿಂದ 15 ವರ್ಷ ಏಜ್ ಹುಡುಗರುಗಳಿಗೆ ಅಂಗೈಯಲ್ಲಿ ಬೆವರು ಬರ್ತಿದೆ. ಸೊ ಅದಕ್ಕೇನ್ ಕೊಡಬಹುದು? ಮತ್ತೆ ಈ ಸೈನಸ್ ಪ್ರಾಬ್ಲಮ್ ಇರೋರಿಗೆ ಆಪರೇಷನ್ಗೆ ಹೋಗ್ದೇನೆ ನಮ್ಮಲ್ಲಿ ಏನ್ ಪ್ರಾಡಕ್ಟ್ಸ್ ಅಂತ ಕೊಡ್ಬೋದು? ಅದ್ರ ಲಂಗ್ಸ್ ರಿಲೇಟೆಡ್ ಪ್ರಾಡಕ್ಟ್ಸ್, ಅದ್ರ ಸ್ಟ್ರೆಂಥನ್ ಮಾಡ್ಕೊಳ್ಳೋದಕ್ಕೆ.
ಸಾರಿ, ನಿಮ್ಮ ಎರಡನೇ ಪ್ರಶ್ನೆ ಗೊತ್ತಾಗಿಲ್ಲ. ನಿಮ್ದು ವಾಯ್ಸ್ ಅಲ್ಲಿ ಕ್ಲಟರ್ ಇದೆ ಸರ್, ಸರಿ ಮಾಡ್ಕೊಳ್ಳಿ ನೆಟ್ವರ್ಕ್. ಸರ್, ಅದು ಆಪರೇಷನ್ ಇದಕ್ಕೆ ಸೈನಸ್ ಪ್ರಾಬ್ಲಮ್ಗೆ ಆಪರೇಷನ್ಗೆ ಅಂತ ಹೋಗಿ ಅವರು ವಾಪಸ್ ಬಂದು ಅಂದ್ರೆ ಕೆಲವೊಬ್ರು ಡಾಕ್ಟರ್ಸ್ ಹೇಳ್ತಿದಾರಂತೆ ಮತ್ತೆ ನಿಮ್ಗೆ 4-5 years ಆದ್ಮೇಲೆ ರಿಪೀಟ್ ಆಗಬಹುದು ಸೈನಸ್ ಪ್ರಾಬ್ಲಮ್ ಆಪರೇಷನ್ ಮಾಡಿದ್ರು ಸಹ ಅಂತ ಹೇಳಿದ್ಮೇಲೆ ಅವರು ಈಗ ನಮ್ಮ ಹತ್ರ ಬಂದು ಕೇಳ್ತಿದ್ದಾರೆ. ಸೊ ನಾವು ಏನು ಪ್ರಾಡಕ್ಟ್ಸ್ ಯಾವುದೇ ಪರ್ಮನೆಂಟ್. ಇನ್ನೊಂದು ಕ್ವಶನ್, ಮೂರನೇ ಕ್ವಶನ್ ಹೇಳಿ ಸರ್. ಮೂರನೇ ಕ್ವಶನ್ ಬಂದು ಕಾಲುಗಳು ಪೈನ್ ಆಗ್ತವೆ, ಅದು ನೈಟ್ ಟೈಮ್ ಮಾತ್ರ. ನೈಟ್ 2 ಗಂಟೆ 2:30 ಆ ಟೈಮ್ ಅಲ್ಲಿ ತುಂಬಾ ಜನಕ್ಕೆ ಆ ತರದ್ದು ನನಗೆ ಕೇಸಸ್ ಬಂದಿದೆ. ಸೊ ಅವ್ರಿಗೆ ಏನ್ ಸಜೆಸ್ಟ್ ಮಾಡಿ? ಅದ್ರ ನಿದ್ದೆ ಮಾಡೋದಿಲ್ಲ, ಓಡಾಡ್ಕೊಂಡು ಮಾತ್ರ ಅವರಿಗೆ ಆ ಪೈನ್ ಸ್ವಲ್ಪ ಕಂಟ್ರೋಲ್ ಬಂದಂಗಾಗುತ್ತೆ. ಬಟ್ ಡೈಲಿ ನೈಟ್ ಇರುತ್ತೆ. ಸೊ ನಿಮ್ಮ ಮೂರನೇ ಪ್ರಶ್ನೆ, ಅದು ಡಾಕ್ಟರ್ನ ಅಡ್ವೈಸ್ ಮಾಡ್ಬೇಕು, ಫಸ್ಟ್ ಡಯಾಗ್ನೈಸ್ ಮಾಡಿಸ್ಬೇಕು, ಪ್ರಾಬ್ಲಮ್ ಏನು ಅಂತ ತಿಳ್ಕೋಬೇಕು. ಮೂರನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಏನ್ ಕೇಳಿದ್ರಿ, ಸೊ ಪರ್ಟೈನಿಂಗ್ ಟು ದ್ಯಾಟ್, ಸೊ ಎಸ್ಪೆಷಲಿ ಎರಡನೇ ಕ್ವಶನ್ ಏನಿತ್ತು ನಿಮ್ದು? ಒಂದ್ಸಲ ಕ್ವಿಕ್ ರಿಮೈಂಡ್ ಕೊಡಿ. ಸರ್, ಸೈನಸ್ ಪ್ರಾಬ್ಲಮ್ Okay. ಕೋಲ್ಡ್ ಹೋದಾಗ ಸೈನಸ್ ಆಲ್ಸೋ ಇಟ್ ಕೆನಾಟ್ ಬಿ ಕಂಪ್ಲೀಟ್ಲಿ ರಿವರ್ಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಹವೆವರ್ ಇಟ್ ಈಸ್, ನಮ್ಮ ನೋನಿ ಜ್ಯೂಸ್, ತುಳಸಿ ಅಂತಹ ಉತ್ಪನ್ನಗಳು, ಅದರ ಜೊತೆಗೆ ಇತ್ತೀಚೆಗೆ ಬಂದಂತಹ ನಮ್ಮ ಗಿಲಾ ಎನ್ನುವಂತಹ ಪ್ರಾಡಕ್ಟ್ ಅನ್ನ ಖಂಡಿತ ಅವ್ರಿಗೆ ಬಳಸೋದಕ್ಕೆ ಹೇಳಿ. ಸಾಕಷ್ಟು ಒಂದು ಹೆಲ್ಪ್ ಆಗ್ಬೋದು ಅವ್ರಿಗೆ, ಸಾಕಷ್ಟು ಮಟ್ಟಿಗೆ ಎಕ್ಸ್ಟೆನ್ಸಿವ್ ಆಗಿ ಹೆಲ್ಪ್ ಆಗುತ್ತೆ. ಸೊ ಅದ್ರ ಜೊತೆಗೆ ಪ್ರೋಟೀನ್ ಅನ್ನ ಸೇವನೆ ಮಾಡೋದ್ರಿಂದ ಮತ್ತಷ್ಟು ಬೂಸ್ಟ್ ಮಾಡುತ್ತೆ. ಸೊ ಸೈನಸ್ ಅಂತ ಸಮಸ್ಯೆಗಳನ್ನ ಆದಷ್ಟು ಹಿಡಿತದಲ್ಲಿ ಇಟ್ಕೋಬಹುದು. ಅಂಡ್ ಕಮಿಂಗ್ ಟು ದ ಫಸ್ಟ್ ಪ್ರಶ್ನೆ, ಅವರಿಗೆ ಯಾಕೆ ಪದೇ ಪದೇ ಕೈಯಲ್ಲಿ ಬೆವರು ಬರುತ್ತೆ ಅನ್ನೋದನ್ನ ಮೊದಲು ಅವರೇ ಡಯಾಗ್ನೈಸ್ ಮಾಡ್ಕೋಬೇಕಾಗತ್ತೆ. ಫಸ್ಟ್ ಅವ್ರಿಗೆ ಡಾಕ್ಟರ್ಸ್ ಹತ್ರ ಚೆಕ್ ಮಾಡಕ್ ಹೇಳಿ. ಯಾಕಂದ್ರೆ ಅದಕ್ಕೆ ಒಂದು ಕಾರಣ ಅಲ್ಲ, ಹಲವಾರು ಬೇರೆ ಬೇರೆ ಡೈಮೆನ್ಷನ್ಸ್ ಅಲ್ಲಿ ಅಡ್ರೆಸ್ ಮಾಡ್ಬೇಕಾಗತ್ತೆ. ಏನಾದ್ರೂ ಕೊರತೆಯಿಂದಾನೂ ಬರಬಹುದು, ಕೆಲವೊಂದು ವೈಟಮಿನ್ಸ್ ನ ಕೊರತೆಯಿಂದ ಅಥವಾ ಪ್ರೋಟೀನ್ ನ ಕೊರತೆಯಿಂದ, ಏನು ಅಂತ ಎಕ್ಸಾಕ್ಟ್ ಆಗಿ ತಿಳ್ಕೋಬೇಕಾಗುತ್ತೆ ಸರ್. ಸೊ ಅದನ್ನ ಮಾಡಿಸಿ ಅವರಿಗೆ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ಹಲೋ. ಕಂಟಿನ್ಯೂ ಮಾಡಿ. ಸರ್, ಒಂದು ಹಳದಿ ಕಾಮಣಿಗೆ ಮತ್ತೆ ಯಾವ್ದು ರೀತಿ ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ನೋದು, ಮತ್ತೆ ಇನ್ನೊಂದು ಸರ್ ಮಕ್ಕಳ ಸಮಸ್ಯೆ ಅಂತ ಬಂದದ್ದು, ಒಂದು ಲೇಡೀಸ್ ಕಡೆ ಯಾವ್ದೇ ರೀತಿ ಪ್ರಾಬ್ಲಮ್ ಇಲ್ಲ, ಅವ್ರ ಗರ್ಭಶೀಲ ಇರ್ಬೋದು ಸರ್, ಇದಿರ್ಬೋದು, ಎಲ್ಲ ಕ್ಲಿಯರ್ ಇದೆ ಅಂತೆ. ಬಟ್ ಜೆಂಟ್ಸ್ ಕಡೆ ಬಂದ ಹೊತ್ತಿಗೆ ಅದು ಅವ್ರದ್ದು ಏನಾಗಿದೆ ಅಂತ ಸರ್, ಸ್ವಲ್ಪ ವೀಕ್ ಆಗ್ತಾ ಇದೆ ಸರ್, ಫಾಸ್ಟ್ ಆಗಿ ಸ್ವಲ್ಪ ವೀಕ್ ಆಗ್ತಾ ಇದೆ. ಪ್ಲಸ್ ನರ ದೌರ್ಬಲ್ಯ ಅಂತ ಹೇಳ್ತಿದ್ದಾರೆ. ಪ್ಲಸ್ ವೈಟ್ ಕಾಮನ್ ಆಗಿ ಫಾಸ್ಟ್ ಆಗಿ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ ಸರ್. ಸೊ ಅದಕ್ಕೆ ಸೊಲ್ಯೂಷನ್ ಏನು ಸರ್? ಸೊ ಮೊದಲನೇ ಪ್ರಶ್ನೆ ಏನು ಕೇಳಿದ್ರಿ? ಹಳದಿ ಕಾಮಣಿ ಸರ್, ಜಾಂಡೀಸ್ ಸರ್. ಕಾಮಾಲೆನ ಟ್ರೀಟ್ ಮಾಡೋದಕ್ಕೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವಿ ಆರ್ ನಾಟ್ ಎ ಡಾಕ್ಟರ್. ಸೊ ಜಾಂಡೀಸ್ ಅಥವಾ ಕಾಮಾಲೆ ಸಮಸ್ಯೆಗಳನ್ನ ಮೊದಲು ಟ್ರೀಟ್ಮೆಂಟ್ ಮೂಲಕ ಪೂರ್ತಿ ಕೋರ್ಸ್ ಆಫ್ ಮೆಡಿಕೇಶನ್ ಕೊಡ್ತಾರೆ, ಅಥವಾ ಪತ್ತೆ ಹೇಳ್ತಾರೆ, ಸ್ಟ್ರಿಕ್ಟ್ ಡಯಟ್ ಹೇಳ್ತಾರೆ. ಸೊ ಆ ಪತ್ತೆಯನ್ನ ಅಥವಾ ಟ್ರೀಟ್ಮೆಂಟ್ ಅನ್ನ ಖಂಡಿತ ಮುಗಿಸ್ಕೊಂಡು ಅವರು ಟ್ರೀಟ್ಮೆಂಟ್ ತಗೋಬೇಕು. ಸೊ ನಮ್ಮಲ್ಲಿ ಯಾವುದೇ ಉತ್ಪನ್ನಗಳು ಕೂಡ ಕಾಮಾಲೆಗೆ ಅಂತ ಹೇಳಿ ಟ್ರೀಟ್ಮೆಂಟ್ ರೂಪದಲ್ಲಿ ಸಪ್ಲಿಮೆಂಟ್ಸ್ ಅನ್ನ ಹೇಳೋದಿಲ್ಲ. ಆಫ್ಟರ್ ರಿಕವರಿ ಅಂದ್ರೆ ಏನ್ ಗೊತ್ತಾ? ಸೊ ಮೆಡಿಕೇಶನ್ ಮುಗಿದಿರಬೇಕು, ಆಯುರ್ವೇದ ತಗೊಳ್ಳಿ ಅಥವಾ ಇಂಗ್ಲಿಷ್ ಮೆಡಿಸಿನ್ ತಗೊಳ್ಳಿ, ಅಥವಾ ಪತ್ತೆ ಕಂಪ್ಲೀಟ್ ಆಗಿ ಪತ್ತೆ ಏನ್ ಹೇಳ್ತಾರೆ, ಅಥವಾ ಡಯಟ್ ರೆಸ್ಟ್ರಿಕ್ಷನ್ ಅಂತ ಏನ್ ಕರಿತೀವಿ, ಅವುಗಳನ್ನ ಮುಗಿದ ನಂತರವೇ ನನ್ನ ಉತ್ಪನ್ನಗಳನ್ನ ಕೊಡುವಂತದ್ದು. ತದನಂತರ ಯಾವ ಉತ್ಪನ್ನಗಳನ್ನ ಕೊಡಬಹುದು ರಿಕವರಿ ಪ್ರೋಸೆಸ್ ಆದ್ಮೇಲೆ? ಪದೇ ಪದೇ ಕಾಮಾಲೆ ಜಾಂಡೀಸ್ ಮತ್ತೆ ಬರುವಂತಹ ಸಂಭವ ಇರುತ್ತೆ. ಅಂತ ಒಂದು ಪ್ರಮೇಯದಲ್ಲಿ ಡಿಟಾಕ್ಸ್ ನಂತಹ ಉತ್ಪನ್ನಗಳು, ಆಮ್ಲ, ಸೊ ಈ ಉತ್ಪನ್ನಗಳು ಸಪೋರ್ಟ್ ಮಾಡ್ತದೆ. ಪ್ಲಸ್ ಅದ್ರ ಜೊತೆಗೆ ಇತ್ತೀಚೆಗೆ ಬಂದಂತಹ ನಮ್ಮ ಕ್ರಿಲ್ ಆಯಿಲ್, ಸೊ ಇವುಗಳ ಸಹಾಯ ತಗೊಳ್ಳೋದ್ರಿಂದ ಮತ್ತಷ್ಟು ನಾವು ಸದೃಢಗೊಳ್ಬಹುದು, ಕಾಮಾಲೆ ಅಂತ ಸಮಸ್ಯೆಗಳನ್ನು ದೂರ ಇಡಬಹುದು. ಸೊ ಅವುಗಳನ್ನ ರೆಕಮೆಂಡ್ ಮಾಡಿ ಅಂತ ಹೇಳ್ತಾ ಸೊ ನಿಮಗೆ ಆನ್ಸರ್ ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಓಕೆ ಸರ್, ಓಕೆ, ಥ್ಯಾಂಕ್ ಯು. ದೀಪಾ ಮ್ಯಾಮ್. ಗುಡ್ ಮಾರ್ನಿಂಗ್ ಸರ್. ಸರ್ ನಮ್ ಡೌನ್ಲೈನ್ಸ್ ಒಬ್ರು ಅವರು ಹೆರಿಗೆ ಆದಾಗ ಹೊಟ್ಟೆ ಕಟ್ಟಿದ್ದಿಲ್ಲ ಅಂತೆ ಸರ್, ಹಂಗಾಗಿ ಫ್ಯಾಟ್ ಭಾಳ ಅಂತಿದೆ. ಅದಕ್ಕೆ ಫ್ಯಾಕ್ಸ್ ಆಯಿಲು, ಪ್ರೋಟೀನು, ನವನಿ, ಸ್ಪೆರ್ಲಿನ ತಗೊಂತಿದ್ರು ಸರ್. ಇವಾಗಲೇ ಈಗ 1 ವರ್ಷನೇ ಆಯ್ತು ಸರ್, ಅವ್ರನ್ನ ತಗೊಂತಾ ಇದಾರೆ. ಫ್ಯಾಟ್ ಕಡಿಮೆ ಆಗ್ತಿಲ್ಲ, ಅಂದ್ರೆ ವೇಟ್ ಲಾಸ್ ಆಗಿದ್ದಾರೆ, ಆದ್ರೆ ಹೊಟ್ಟೆ ಹೋಗ್ತಾ ಇಲ್ಲ ಸರ್. ಅದು ಹೊಟ್ಟೆ ಫ್ಯಾಟ್ ಹೋಗ್ತಾನೆ ಇಲ್ಲ, ಅದಕ್ಕೆ ಏನ್ ಮಾಡ್ಬೋದು?
ಅದಕ್ಕೆ ಅವರು ಒನ್ಸ್ ಲ್ಯಾಕ್ಟೇಷನ್ ಮುಗಿದಿದ್ರೆ, ಅಂದ್ರೆ ಮಗುನ ಫೀಡ್ ಮಾಡೋದು ಅದೆಲ್ಲ ಅಂತ ಮುಗಿದಿದ್ರೆ, ಸೊ ಅವರು ಶಿ ಹ್ಯಾಸ್ ಟು ಸ್ಟಾರ್ಟ್ ಸಮ್ ಎಕ್ಸ್ಟೆನ್ಸಿವ್ ವರ್ಕೌಟ್. ಸೊ ಅವರು ಹೊರಗಡೆ ಲೈಕ್ ವಾಕಿಂಗ್ ಹೋಗೋದು ಅಭ್ಯಾಸ ಮಾಡಬೇಕು. ಬರೀ ನಾವು ಪ್ರಾಡಕ್ಟ್ ಗಳ ಮೂಲಕ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಎಕ್ಸ್ಟೆನ್ಸಿವ್ ವಾಕಿಂಗ್ ಮಾಡೋದು ಅದನ್ನ ಸ್ಟಾರ್ಟ್ ಮಾಡಬೇಕು, ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಗ್ರೀನ್ ಟೀ ಅಂತಹ ಉತ್ಪನ್ನಗಳನ್ನ ಸೇವನೆ ಮಾಡೋದಕ್ಕೆ ಹೇಳಿ. ಸೊ ಲೆಟರ್ ಟೇಕ್ ದಿ ಗ್ರೀನ್ ಟೀ ಅಂಡ್ ಮೆಟಬಾಲಿಕ್ ರೇಟ್ ಇಂಪ್ರೂವ್ ಆಗಬೇಕು. ಅಕ್ಯುಮುಲೇಷನ್ ಆಗಿರುತ್ತೆ. ಸೊ ಎಸ್ಪೆಷಲಿ ಸ್ಟೋರೇಜ್ ಆಗಿರುವಂತಹ ಫ್ಯಾಟ್ ಅನ್ನ ನಾವು ಬರ್ನ್ ಮಾಡೋದು ಬಾರಿ ಕಷ್ಟ. ಸೊ ಅಂತ ಒಂದು ಫ್ಯಾಟ್ ಅನ್ನ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಸಪ್ಲಿಮೆಂಟೇಶನ್ ಜೊತೆಗೆ ಅವರು ಸೊ ತನ್ನ ವ್ಯಾಯಾಮದ ಕಡೆ ಕೂಡ ಗಮನ ಹರಿಸೋದು ನೋಡ್ಬೇಕಾಗತ್ತೆ. ಅವ್ರ ಕೈಲಿ ಏನಾಗುತ್ತೋ ಅದನ್ನೇ ಮಾಡಬಹುದು. ಸೊ ಈವನ್ ಯೋಗ ಮೈಟ್ ಹೆಲ್ಪ್. ಆಕ್ಚುಲಿ ಯೋಗ ಮಾಡೋದ್ರಿಂದ ಕೂಡ, ಅಥವಾ ಒಂದು 2.5 kilometers to 3 kilometers ಪರ್ ಡೇ ವಾಕ್ ತಗೊಳ್ಳೋದ್ರಿಂದ ಕೂಡ ಖಂಡಿತ ಅವ್ರಿಗೆ ಹೆಲ್ಪ್ ಆಗ್ಬಹುದು. ಸೊ ಎಕ್ಸ್ಟೆನ್ಸಿವ್ ಎಕ್ಸರ್ಸೈಸ್ ಅವರ ದೇಹಕ್ಕೆ ಖಂಡಿತ ಹೆಲ್ಪ್ ಆಗುತ್ತೆ. ಅವ್ರಿಗೆ ರೆಕಮೆಂಡ್ ಮಾಡಿ. ಸೊ ಗ್ರೀನ್ ಟೀ ಒಂದು ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಸೊ ಅಲಾಂಗ್ ವಿತ್ ನಿಮ್ಮ ಪ್ರಾಡಕ್ಟ್ ನೀವೇನ್ ಹೇಳಿದ್ರಿ ಅದನ್ನ ಕಂಟಿನ್ಯೂ ಮಾಡಬಹುದು. ಥ್ಯಾಂಕ್ ಯು. ಸರ್, ಮಂಡಿ ನೋವಿಗೆ 50 ವರ್ಷ ಮೇಲ್ಪಟ್ಟವರಿಗೆ ಮಂಡಿ ನೋವು ಜಾಸ್ತಿ ಆಗಿರೋದು. ಸೊ ಅದಕ್ಕೆ ನೋನಿ ಆಮೇಲೆ ಇದನ್ನು ಕೊಡ್ತಾರೆ ಸರ್. ಏನ್ ಕೊಡ್ಬೇಕು ಸರ್? ಕ್ಯಾಲ್ಸಿಯಂ ಕಾಂಪ್ಲೆಕ್ಸ್ ನೋನಿ ಕೊಡ್ತದ ಸರ್. ಸೊ ಮಂಡಿ ನೋವು ಸಮಸ್ಯೆ ಇದ್ರೆ ಮತ್ತೊಮ್ಮೆ ಇಲ್ಲಿ ಏನಾದ್ರೂ ಸವತ ಆಗಿದ್ರೆ ನೀ ಜಾಯಿಂಟ್ಸ್ ಅಲ್ಲಿ ಸವತ ಆದಂತಹ ಅಂಶಗಳೇನಿದೆ ರಿಪೇರ್ ಮಾಡೋದಕ್ಕೆ ಗ್ಲೂಕೋಸಮೈನ್, ಕ್ಯಾಲ್ಸಿಯಂ ಕಾಂಪ್ಲೆಕ್ಸ್ ನ ಸಹಾಯ ತಗೋಬಹುದು ಅಲಾಂಗ್ ವಿತ್ ನೋನಿ. ಸೊ ಅದನ್ನ ಟ್ರೈ ಮಾಡಿ, ಖಂಡಿತ ಮತ್ತಷ್ಟು ಇಂಪ್ರೂವೈಸ್ ಆಗುತ್ತೆ ಸರ್. ವಯಸ್ಸು ಏನ್ ಕೇಳಿದ್ರಿ ಏಜ್ ಗ್ರೂಪ್ ಖಂಡಿತ ಬೇಕಾಗತ್ತೆ. ಒಮ್ಮೆ ಖಾತ್ರಿ ಮಾಡ್ಕೊಳ್ಳಿ. ಸೊ ಏನಾದ್ರು 2 ಕಾಲಲ್ಲೂ ಅಥವಾ 2 ನೀ ಜಾಯಿಂಟ್ಸ್ ಅಲ್ಲಿ ಸವಕಳಿ ಆಗ್ತಾ ಇದೆಯಾ? ಎಸ್, ಇಫ್ ಇಟ್ ಈಸ್ ಒನ್ಸ್ ಕನ್ಫರ್ಮ್ಡ್, ಕ್ಯಾಲ್ಸಿಯಂ ಕಾಂಪ್ಲೆಕ್ಸ್, ಗ್ಲೂಕೋಸಮೈನ್, ನೋನಿ, ಈ 3 ಅಂಶಗಳು ಅವಶ್ಯಕತೆ ಬೀಳುತ್ತೆ. ಥ್ಯಾಂಕ್ ಯು. ಸರ್ ನಮಸ್ತೆ. ಮೊದಲನೇದಾಗಿ ನನ್ನ ಗ್ರಾಟಿಟ್ಯೂಡ್ ನಿಮಗೆ. ಹಾಗೆ ನನ್ನ ಪ್ರಶ್ನೆ ಆವಾಗಲೇ ಒಂದು ಹೇಳಿದ್ರಿ ಸರ್, ನಮ್ಮ ಕಾರ್ಡಿಯಾಕ್ಟಿವ್ ಅಲ್ಲಿ ಇರ್ತಕ್ಕಂಥ 2 ಅಂಶಗಳು ಗೂಗಲ್ ಮತ್ತೆ ಇದು ಅಶ್ವಗಂಧ, ಇವೆರಡು ಮೇಂಟೈನ್ ಮಾಡುತ್ತೆ ಲಿಪಿಡ್ ಲೆವೆಲ್ ಅಂತ. ಬಟ್ ಲಿಪಿಡ್ ಲೆವೆಲ್ ನ ಟೆಸ್ಟ್ ಮಾಡಿದಾಗ ಒಬ್ಬೊಬ್ರಿಗೆ ಒಂದೊಂಥರ ವೇರಿಯೇಷನ್ ಬರುತ್ತೆ. ನನಗೊಂದು ಪ್ರಶ್ನೆ ಏನು ಅಂತ ಅಂದ್ರೆ, HDL ಜಾಸ್ತಿ ಆಗಬೇಕು, ಹಾಗೆ LDL ಅದ್ರಲ್ಲಿ ಜಾಸ್ತಿ ಆಗಬಾರ್ದು, ಮೇಂಟೈನ್ ಮಾಡಬೇಕು. ಈ ತರದಲ್ಲಿ ನಮ್ಮ ಪ್ರಾಡಕ್ಟ್ ಯಾವ ರೀತಿ ಹೆಲ್ಪ್ ಆಗುತ್ತೆ? ಇದು ಒಂದು ಪ್ರಶ್ನೆ. ಮತ್ತೆ ಒಂದು ನಿಮ್ಮ ಹತ್ರನೇ ಕೇಳಬೇಕಾಗಿರ್ತಕ್ಕಂಥದ್ದು ನಮ್ಮ ಇದ್ರ ಬಗ್ಗೆ ಸರ್. ಯಾವುದು ಮಾಸ್ಕ್ ಇದೆ, 5 layer ಮಾಸ್ಕ್. ಇದರಲ್ಲಿ ಒಂದು ಸಜೆಷನ್ ಅಂತ ಅನ್ಕೋಬಹುದು ನೀವು. ಇದರಲ್ಲಿ ಏನು ಅಂತಂದ್ರೆ, ನಮ್ಮಲ್ಲಿ ಎರೋಗ್ನೋಮಿಕಲಿ ಡಿಸೈನ್ಡ್ ಅಂತ ಇದೆ, ಆದ್ರೆ ಸಾಕಷ್ಟು ಕಡೆ ನಾವು ನೋಡ್ತಾ ಇದ್ದೇವೆ ಬಿಕಾಸ್ ಲ್ಯಾಕ್ ಆಫ್ ನಾಲೆಡ್ಜ್ ನಾವೇ ಕೊಡ್ತಾ ಇಲ್ಲ ಅಂತ ಅನ್ಕೊಳ್ತಾ ಇದ್ದೇನೆ. ಅದಕ್ಕೆ ನಿಮ್ಮ ಮೂಲಕ ಹೇಳಿಸ್ಬೇಕು ಅನಿಸ್ತಾ ಇದೆ. ಎರೋಗ್ನಾಮಿಕಲಿ ಡಿಸೈನ್ ಇರ್ಬೇಕಾದ್ರೆ ಅದು ಕ್ಲೀನ್ ಆಗಿ ಮೂಗಿನ ಹತ್ರ ಬರ್ಬೇಕು, ಆ ಡಿಸೈನ್ ಲಾಭವನ್ನ ಪಡ್ಕೋಬೇಕು. ಆದ್ರೆ ಸಾಕಷ್ಟು ಜನ ಉಲ್ಟಾ ಹಾಕೊಳ್ತಾರೆ. ಸೊ ಇದ್ರ ಬಗ್ಗೆ ಒಂದು ಡಿಸೈಡ್ ಅಪ್ ಅನ್ನೋ ತರ ಏನಾದ್ರು ಒಂದು ಡೈರೆಕ್ಷನ್ಸ್ ಮಾಡಬಹುದಾ ನಮ್ಮ ಇದರಲ್ಲಿ ಮಾಸ್ಕ್ ಅಲ್ಲಿ ಎಲ್ರಿಗೂ ಜನರಲ್ ಆಗಿ ಗೊತ್ತಾಗೋ ತರ ಅನ್ನೋ ಒಂದು ಸಜೆಷನ್ ಇದೆ. ಅಂಡ್ ಇದು ಕಾರ್ಡಿಯಾಕ್ಟಿವ್ ಎಸ್ಪೆಷಲಿ ಗೂಗಲ್ ಅಂಡ್ ಇದು ಮೇಂಟೈನ್ ಮಾಡುತ್ತೆ ಅಂತ ಹೇಳಿದ್ರಿ ಸರ್. HDL ಜಾಸ್ತಿ ಆಗಬೇಕು, ಅಟ್ ದ ಸೇಮ್ ಟೈಮ್ LDL ಜಾಸ್ತಿ ಆಗಬಾರ್ದು, VLDL ಟಚ್ ಆಗಬಾರ್ದು. ಆ ತರದಲ್ಲಿ ಯಾವ ರೀತಿ ಮಾಡುತ್ತೆ ನಮ್ಮ ಪ್ರಾಡಕ್ಟ್ ಅನ್ನೋದು ಸ್ವಲ್ಪ ಕ್ಲಾರಿಟಿ ಕೊಡಿ ಸರ್. ಸೊ ನಿಮ್ಮ ಎರಡನೇ ಪ್ರಶ್ನೆ ರಿಲೇಟೆಡ್ ಟು ಮಾಸ್ಕ್ ಏನಿದೆ, ಒಂದು ನಿಮ್ಮ ಫೀಡ್ಬ್ಯಾಕ್ ಅನ್ನ ರೈಟ್ ಮಾಡಬಹುದು, ಬರೀಬಹುದು ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ ಗೆ, ಐದರ್ ಏರಿಯಾ ಮ್ಯಾನೇಜರ್ಸ್ ಆಗಿರಬಹುದು ಅಥವಾ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್. ಯಾವ ಒಂದು ನಿಮಗೆ ಆಕ್ಸೆಸ್ ಇದೆಯೋ ದಯವಿಟ್ಟು ಅದನ್ನ ಫೀಡ್ಬ್ಯಾಕ್ ಕಳಿಸ್ಕೊಡಿ. ಕಸ್ಟಮರ್ ಸರ್ವಿಸ್ಗೆ ಕನ್ಸಿಡರ್ ಮಾಡ್ತಾರೆ. ಅಂಡ್ ಇನ್ನು ನಿಮ್ಮ ಮೊದಲನೇ ಪ್ರಶ್ನೆ ಏನಿದೆ, ಒಂದು HDL ಅನ್ನ ಇಂಪ್ರೂವ್ ಮಾಡಬೇಕು ಅಂದ್ರೆ ಯಾವುದೇ ಗುಳಿಗೆಗಳು ಸಹಾಯ ಮಾಡೋದಿಲ್ಲ. ಒಳ್ಳೆ ಕೊಲೆಸ್ಟ್ರಾಲ್ ಅನ್ನ ವೃದ್ಧಿ ಮಾಡಬೇಕು, ಎಸ್ಪೆಷಲಿ ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ HDL ಅಂತ ಹೇಳ್ತೀವಿ. ನಿಮ್ಮ ದೇಹದ ಚಟುವಟಿಕೆಗಳ ಮೇಲೆ ಹಾಗೂ ನೀವೇನು ಊಟದ ಮೂಲಕ ಸೇವನೆ ಮಾಡ್ತೀರಾ, ಇಂಟೇಕ್ ಆಫ್ ಗುಡ್ ರೇಷಿಯೋ ಆಫ್ ಪ್ರೋಟೀನ್ ಹಾಗೂ ಗುಡ್ ಫ್ಯಾಟ್ಸ್ ತಗೊಳ್ತೀರಾ, ಅದ್ರ ಮೇಲೆ ನಿರ್ಧಾರ ಆಗಿರುತ್ತೆ. ಸೊ ಮುಖ್ಯವಾಗಿ ಒಳ್ಳೆ ಕೊಲೆಸ್ಟ್ರಾಲ್ ಅನ್ನು ವೃದ್ಧಿ ಮಾಡಬೇಕು ಅಂದ್ರೆ ಅದು ಮೈನ್ಲಿ ಡಿಪೆಂಡ್ ಆಗೋದು ನಿಮ್ಮ ದೇಹದ ಆಕ್ಟಿವಿಟಿ, ಎಕ್ಸರ್ಸೈಸ್. ಓಕೆ, ದೇರ್ ಈಸ್ ನೋ ಶಾರ್ಟ್ ಕಟ್ ಫಾರ್ ದಟ್. ಬಟ್ LDL ಅಂತಹ ಕೊಲೆಸ್ಟ್ರಾಲ್ ಅಥವಾ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡೋದಕ್ಕೆ ಸೊ ಕೆಲವೊಂದು ಹಾರ್ಮೋನ್ಸ್ ಅನ್ನ ಅರೆಸ್ಟ್ ಮಾಡಬೇಕಾಗತ್ತೆ. ಸೊ ಕೆಲವೊಂದು ಟ್ರೈಗ್ಲಿಸರೈಡ್ ಅಂತಹ ಅಂಶಗಳ ಒಂದು ಆಕ್ಸಿಡೇಷನ್ ಅನ್ನ ತಡಿಬೇಕಾಗತ್ತೆ. ಹಲವಾರು ಮೆಕಾನಿಸಮ್ ಇದೆ. ಸೊ ಇಲ್ಲಿ ಗುಗ್ಗುಲು ಅಂತ ಅಂಶಗಳು ಏನ್ ಮಾಡುತ್ತೆ, ಸೊ ನಮಗೆ ಆಕ್ಸಿಡೇಷನ್ ಲೆವೆಲ್ ಅನ್ನ ಕಡಿಮೆ ಮಾಡಿಕೊಟ್ಟು ಕೆಲವೊಂದು ಹಾರ್ಮೋನ್ಸ್ ಅನ್ನ ಅನಧಿಕೃತ ಒಂದು ಕಾರ್ಯವನ್ನ ಅದನ್ನ ಅರೆಸ್ಟ್ ಮಾಡೋದ್ರ ಮೂಲಕ ಗುಗ್ಗುಲು ಆಗಿರಬಹುದು, ಗಾರ್ಲಿಕ್ ಪರ್ಲ್ಸ್ ಆಗಿರಬಹುದು, ಸೊ ಇವುಗಳು ನಮಗೆ ಸಹಾಯ ಮಾಡುವಂತದ್ದು. ಸೊ ಅದು ಕಾರ್ಯವಿಧಾನ. ಸೊ ದಟ್ ಈಸ್ ಹೌ ಇಟ್ ಬ್ಯಾಲೆನ್ಸಸ್. ಯಾವಾಗ ಕೊಲೆಸ್ಟ್ರಾಲ್ಗೆ ಸಂಬಂಧಪಟ್ಟ ಹಾರ್ಮೋನುಗಳು ತನ್ನ ಕಾರ್ಯ ಪ್ರವೃತ್ತಿ ಅಥವಾ ಕಾರ್ಯವನ್ನ ಅರೆಸ್ಟ್ ಮಾಡುತ್ತದೋ, ಬ್ಲಾಕ್ ಮಾಡುತ್ತೋ, ಸೊ ಆಟೋಮೆಟಿಕಲಿ ಯು ಕ್ಯಾನ್ ಸಸ್ಟೈನ್ ಯುವರ್ ನಾರ್ಮಲ್ ಲೆವೆಲ್ಸ್ ಇನ್ ದ ಬ್ಲಡ್ ಸ್ಟ್ರೀಮ್. ಸೊ ಇದು ಕಾರ್ಯದ ವಿಧಾನ. ಗಾರ್ಲಿಕ್ ಪಲ್ಸ್ ಹಾಗೂ ಗುಗ್ಗುಲು ಕಾರ್ಡಿಯೋ ಆಕ್ಟಿವ್ ಇರುವಂತಹ ಅಂಶಗಳು.
ವಿಶೇಷವಾಗಿ ಗಾರ್ಲಿಕ್ ಪಲ್ಸ್ ಲೋವರ್ಸ್ ದ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ, ಬಟ್ ಗೂಗಲ್ ಇಟ್ ಬ್ಯಾಲೆನ್ಸಸ್ ಆಲ್ರೆಡಿ ನಾರ್ಮಲ್ ರೇಂಜ್ ಅಲ್ಲಿ ಇರೋದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತದೆ. ಸೊ ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಸರ್. ಹೆಲ್ತ್ ಬಗ್ಗೆ ತುಂಬಾ ಜಾಗೃತಿ ಮೂಡಿಸ್ತಿದ್ದೀರಾ ಸರ್. ನಿಮ್ಗೂ ವಿಜಯ್ ಡಿಜಿ ಸರ್ಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಸರ್. ಇಂಟೀರಿಯರ್ ಪ್ಲೇಸ್ ಅಲ್ಲಿ ಚೈಲ್ಡ್ ಮ್ಯಾರೇಜ್ ತುಂಬಾ ನಡೀತಿರ್ಬೇಕಾದ್ರೆ ಸರ್, ಚಿಕ್ಕ ವಯಸ್ಸಲ್ಲಿ 25-30 ವರ್ಷದಲ್ಲೇ ಗರ್ಭಕೋಶದ ಸಮಸ್ಯೆ ತುಂಬಾ ಬರುತ್ತೆ ಸರ್. ಸಮಸ್ಯೆ ಬಂದಾಗ ಏನ್ ಭಯ ಅಂತಂದ್ರೆ ಅವ್ರಿಗೆ ಡಾಕ್ಟರ್ ಹತ್ರ ಹೋದ್ರೆ ಎಲ್ಲಿ ನಮ್ಗೆ ಪ್ರಾಬ್ಲಮ್ ಇದೆ ಅಂತೇಳಿ ಆ ಗರ್ಭಚೀಲನ ತಗ್ಸೋಂತ ಒಂದು ಪರಿಸ್ಥಿತಿ ತುಂಬಾ ಇದೆ. ಅಂದ್ರೆ ಚಿಕ್ಕ ವಯಸ್ಸಲ್ಲೇ ತೆಗ್ದು ಬಿಡ್ತಾರೆ ಅನ್ನೋ ಒಂದು ಭಯ ತುಂಬಾ ಇದೆ. ವೈಟ್ ಡಿಸ್ಚಾರ್ಜ್ ಅದೆಲ್ಲ ಸ್ಟಾರ್ಟಿಂಗ್ ಹಂತದಲ್ಲಿ ಇದ್ದಾಗ ಹೋಗಿ ತೋರ್ಸ್ಕೊಂಬರ್ರಿ ಅಂತ ಹೇಳ್ತೀವಿ, ಬಟ್ ಎಲ್ಲಿ ಇದು ಹೇಳ್ತಾರೋ ಅಂತೇಳಿ ಅವ್ರೇನ್ ಮಾಡ್ತಾರೆ ಸರ್, ಹೋಗಲ್ಲ. ಇಂಥ ಒಂದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ನಾವು ಏನ್ ಪ್ರಾಡಕ್ಟ್ ಕೊಡ್ಬೋದು ಸರ್? ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ, ಈ ರೀತಿ ಗರ್ಭಕೋಶದ ಸಮಸ್ಯೆಗಳನ್ನ ಮತ್ತಷ್ಟು ಬಿಟ್ಕೊಳ್ತಾ ಇರೋದ್ರಿಂದ, ಅಂದ್ರೆ ಅದನ್ನ ತೋರಿಸ್ಕೊಳ್ದಿರಾ, ಟ್ರೀಟ್ಮೆಂಟ್ ಪಡ್ಕೊಳ್ದಿರಾ ಆಕ್ಚುಲಿ ಪ್ರಾಥಮಿಕ ಹಂತದಲ್ಲಿ ಮತ್ತೆ ಅದನ್ನ ಡಿಲೇ ಮಾಡ್ಕೊಂಡು ಹೋಗೋದ್ರಿಂದ ಸಾಕಷ್ಟು ಕ್ಯಾನ್ಸರ್ಗೆ ಎಡೆ ಮಾಡ್ಕೊಡುವಂತ ಸಮಸ್ಯೆಗಳು ಕೂಡ ಸಾಕಷ್ಟು ಉದಾಹರಣೆಗಳಿದಾವೆ. ಸೊ ಮೊದಲನೇದಾಗಿ ನಾವು ಅವ್ರಿಗೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಡೋಂಟ್ ಡಿಲೇ ಅಥವಾ ಡೋಂಟ್ ಪೋಸ್ಟ್ ಪೋನ್. ಇಮಿಡಿಯೇಟ್ ಆಗಿ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಸಿಂಪ್ಟಮ್ಸ್ ಅನ್ನ ಬಂದ ತಕ್ಷಣ ಡಾಕ್ಟರ್ಗೆ ಒಪಿನಿಯನ್ ತಗೋಬೇಕು. ಡಾಕ್ಟರ್ ಟ್ರೀಟ್ಮೆಂಟ್ಗೆ ನಾವು ಇದು ಮಾಡ್ಬೇಕಾಗತ್ತೆ. ಅವ್ರು ಹೇಳ್ತಾರೆ, ಸೊ ಪ್ರಾಬಬ್ಲಿ ಆಮೇಲೆ ಯೋಚನೆ ಮಾಡ್ಬೋದು. ಬಟ್ ಆಲ್ರೆಡಿ ಕೈ ಮೀರಿ ಹೋಗಿದ್ರೆ ಯಾವುದೇ ಏನು ಮಾಡಕ್ ಆಗದೆ ಇದ್ದಾಗ ಅವಾಗೂ ಕೂಡ ಅನಾಹುತ ತಪ್ಪಿದ್ದಲ್ಲ. ಸೊ ಅದಕ್ಕೋಸ್ಕರ ಅದನ್ನ ತಾತ್ಸಾರಕ್ಕೆ ತಗೊಳ್ಳೋದು ಬೇಡ. ಸೊ ಫಸ್ಟ್ ಸ್ಪೀಕ್ ಟು ದ ಡಾಕ್ಟರ್, ಅದಕ್ಕೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ತಗೋಬೇಕು. ಅಂಡ್ ಇನ್ ಫ್ಯಾಕ್ಟ್ ನಾನು ಗರ್ಭಕೋಶ ಸಮಸ್ಯೆ ಅಂತಲ್ಲ, ಈ ರೀತಿ ಅರ್ಲಿ ಏಜಿಂಗ್ ಅಲ್ಲಿ ಮದುವೆ ಆಗಿ ಆ ರೀತಿ ಇರುವಂತಹ ಹೆಣ್ಣು ಮಕ್ಕಳಿಗೆ, ವೆದರ್ ಇಟ್ ಈಸ್ ಅಡಲಸೆನ್ಸ್ ಏಜ್ ಅಲ್ಲೇ ಮದುವೆ ಆಗಿರಬಹುದು ಅಥವಾ ಶಾರ್ಟ್ ಡ್ಯೂರೇಷನ್ ಅಲ್ಲಿ ಮದುವೆ ಆಗಿರಬಹುದು, ಇಂತಹ ಎಲ್ಲಾ ಹೆಣ್ಣು ಮಕ್ಕಳಿಗೆ ಸೇರಿಸಿ ಹೇಳ್ತೀನಿ, ಮೋದಿಕೇರಲ್ಲಿ ನನ್ನ ಹತ್ರ ಆಪ್ಷನ್ ಇರೋದು ಫ್ಲಾಕ್ಸಾಯಿಲ್ ಅಂತಹ ಪ್ರಾಡಕ್ಟ್ ಗಳನ್ನ ಕೊಡಿ. ಖಂಡಿತ ಹೆಣ್ಣು ಮಕ್ಕಳ ಆರೋಗ್ಯಕ್ಕೆ ಹೆಲ್ಪ್ ಆಗ್ತದೆ. ಸ್ಪಿರುಲಿನಾ ಅಂತಹ ಪ್ರಾಡಕ್ಟ್ಗಳು, ಆಲ್ ಪ್ಲಾಂಟ್ ಪ್ರೋಟೀನ್, ನೋನಿ, ಸೊ ಇವುಗಳ ಸಹಯೋಗ ಏನಿದೆ, ಇವುಗಳ ಒಂದು ಕಾಂಬೋ ಏನಿದೆ, ಒಂದು ಒಳ್ಳೆ ರೀತಿಯಲ್ಲಿ ಅವರ ದೇಹಕ್ಕೆ ಚಟುವಟಿಕೆ, ನಿಶಕ್ತಿ ಕಡಿಮೆ ಮಾಡ್ತಾ ಅಂಡ್ ಈವನ್ ಒಟ್ಟಾರೆ ಇಮ್ಯೂನ್ ಸಿಸ್ಟಮ್ ಅನ್ನ ಸ್ಟ್ರಾಂಗ್ ಮಾಡ್ತಾ ಅವರಿಗೆ ಸಪೋರ್ಟ್ ಮಾಡ್ತಿರ್ತದೆ. ಸೊ ಇದನ್ನ ಕನ್ಸಿಡರ್ ಮಾಡಬಹುದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇವಾಗ ಎಲ್ಲದಕ್ಕೂ ಕೊನೆ ಆಗ್ಲೇಬೇಕಾಗುತ್ತೆ. ಸಾಕಷ್ಟು ನಾಲೆಡ್ಜ್ ಕೊಟ್ಟಿದ್ದೀರಾ. ಅಂಡ್ ಇನ್ನು ಈಗೆಲ್ಲ ಸಹಿತ ಸ್ಪೆಸಿಫಿಕೇಶನ್ ಹೋಗ್ತಾ ಇದೀವಿ. ಜನರಲ್ ಆಗಿ ಆಲ್ಮೋಸ್ಟ್ ಎಲ್ಲರದ್ದು ಸಹಿತ ಸಾಲ್ವ್ ಆಗಿದೆ ಅನ್ಕೊಂತೀನಿ. ಯಾಕಂದ್ರೆ ಇವತ್ತು ಸ್ಪೆಸಿಫಿಕೇಶನ್ ಗೆ ಅದು ತುಂಬಾನೇ ಎಂಡ್ ಇಲ್ಲ. ಅದು ನಮ್ಮ ನಾಲೆಡ್ಜ್ ಮೇಲೆ ಸಾಕಷ್ಟು ನೆಕ್ಸ್ಟ್ ಟ್ರೈನಿಂಗ್ಸ್ ಕೂಡ ಅಟೆಂಡ್ ಮಾಡ್ತಾ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಈಗ ಸರ್, ನಿಮ್ಗೆ ನಮ್ಮ ಒಂದು ಗ್ರಾಟಿಟ್ಯೂಡ್. ನಿಮ್ಮ ಇಷ್ಟು ದಿನಗಳ ಒಂದು ಜರ್ನಿ ನಿಜವಾಗ್ಲೂ ಒಂದು ಅದ್ಭುತವಾಗಿ ಅನುಭವ ಕೊಟ್ಟಿದೆ. ಒಂದು ಹೊಸ ಡೈಮೆನ್ಷನ್ ಕೊಟ್ಟಿದೆ. ವೆಲ್ ರೇಂಜ್ ಅಂದ್ರೆ ಏನೋ ಅನ್ಕೊಂಡಿದ್ವಿ, ಆದ್ರೆ ಏನೇನೋ ಅರ್ಥ ಮಾಡ್ಕೊಂಡು ಹೇಗೇಗೋ ಕೊಡ್ತಾ ಇದ್ರು, ಬಟ್ ಎಲ್ಲರಿಗೂ ಒಂದು ಡಿಫ್ರೆಂಟ್ ಕ್ಲಾರಿಟಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಈ ನಾಲೆಡ್ಜ್ಗೆ, ನಿಮ್ಮ ಇನ್ವಾಲ್ವ್ಮೆಂಟ್ಗೆ, ನಿಮ್ಮ ಕಮಿಟ್ಮೆಂಟ್, ನಿಮ್ಮ ಡೆಡಿಕೇಶನ್, ಹ್ಯಾಟ್ಸ್ ಆಫ್ ಟು ಯು. ಖಂಡಿತ ನಿಮ್ಮ ಈ ಒಂದು ಸ್ಯಾಕ್ರಿಫೈಸ್ ಡೆಫಿನೆಟ್ಲಿ ಒಂದು ಈ ಗ್ರೂಪ್ಗೆ ಡಿಫ್ರೆಂಟ್ ಡೈಮೆನ್ಷನ್ ಕರ್ಕೊಂಡು ಹೋಗಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಈಗ ನಾನು ಕೆಲವೊಬ್ರು ಲೀಡರ್ಸ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ಏನೆಲ್ಲ ನಿಮಗೆ ಅನುಕೂಲ ಆಗಿದೆ ನಿಮ್ಮ ಟೀಮ್ಗೆ. ಇವತ್ತು ಶ್ರೀಕಾಂತ್ ಸರ್ ನಮಗೆ ಬಂದು ನಾಲೆಡ್ಜ್ ಕೊಟ್ಟಿರೋದಕ್ಕೆ ಅವ್ರ ಗ್ರಾಟಿಟ್ಯೂಡ್ಗೆ, ಅವ್ರಿಗೆ ಗ್ರಾಟಿಟ್ಯೂಡ್ ಕೊಡ್ಬೇಕು ಅಂತಿದ್ದೀರಾ. ಅವ್ರಿಗೇನು ಈ ನಾಲೆಡ್ಜ್ ಏನು ಎಕ್ಸ್ಪೀರಿಯನ್ಸ್ ಆಗಿದೆ ಅದನ್ನ ಯಾರಾದ್ರೂ ಶೇರ್ ಮಾಡ್ಬೋದು. ಶಾರ್ಟ್ ಆಗಿ ಈ ಸೆಷನ್ ಇಂದ ಏನು ಉಪಯೋಗ ಆಗಿದೆ, ಏನ್ ಡಿಫ್ರೆನ್ಸ್ ಆಗಿದೆ, ನಿಮ್ಮ ಈ ಕಂಪ್ಲೀಟ್ ಈ ಪ್ರೋಸೆಸ್ ಒಂದು 6 days ಆಯ್ತು. ನಾನು ಆಕ್ಚುಲಿ 2 ದಿನದಲ್ಲಿ ಅನ್ಕೊಂಡಿದ್ದು, ಬಟ್ ಇಷ್ಟೊಂದು ಲೆಂತಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಬಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಳ್ಳಿ ಶಾರ್ಟ್ ಆಗಿ. ಶ್ರೀಕಾಂತ್ ಸರ್, ಮೊದಲನೇದಾಗಿ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಈ ಒಂದು ಕಂಪ್ಲೀಟ್ ಸೆಷನ್ ನನ್ನ ತಂಡಕ್ಕಾಗಿರುವಂತ ಹೆಲ್ಪ್ ಅನ್ನು ಹೇಳ್ತೀನಿ ಸರ್. ನಿಮ್ಮ ಇದು ಟ್ರೈನಿಂಗ್ ಅನ್ನ ನಾನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೇನೆ. ಅಂಡ್ ಇದನ್ನ ನಾನು ಆಕ್ಚುಲಿ ಕ್ವಶನ್ ಕೇಳಿದ್ರೆ ಬೇರೆಯವರು ಅದನ್ನ ಬೇರೆ ತರ ತಗೊಳ್ತಾರೆ ಅಂತ ಅನ್ಕೊಂಡಿದ್ ಮಾಡಿದ್ದು ಸರ್. ನಿಮ್ಮ ಸಜೆಷನ್ಸ್ ತಗೊಂಡು ರೂಟ್ ಕಾಸ್ ಅನಾಲಿಸಿಸ್ ಮಾಡಬೇಕು ಅಂತ ಪ್ರತಿ ಸಾರ್ತಿ ಹೇಳ್ತೀರಿ. ಪ್ರತಿಯೊಂದು ಕೇಸ್ ಅನಾಲಿಸಿಸ್ ತುಂಬಾ ಚೆನ್ನಾಗಿ ತಗೊಳ್ಳಿ ಅಂತ ಅಂದ್ಬಿಟ್ಟು ಪರ್ಸನ್ ಟು ಪರ್ಸನ್ ಹೇಳಿದಾಗ ನನ್ನಲ್ಲಿ ಬಂದಿರತಕ್ಕಂಥ ಒಂದು ಬ್ಯೂಟಿಫುಲ್ ರಿಸಲ್ಟ್ ಸರ್. ಆಕ್ಚುಲಿ ಸಿಕೆಡಿ ಇತ್ತು. ಸಿಕೆಡಿ ಸಮಸ್ಯೆ ಇದ್ದಂತ ವ್ಯಕ್ತಿಗೆ ಪ್ರಾಡಕ್ಟ್ ಯಾವುದು ಕೊಟ್ಟಿರಲಿಲ್ಲ, ಆದ್ರೆ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಒಂದು ಜಸ್ಟ್ 1 ಮಲ್ಟಿವಿಟಮಿನ್ ಅಂಡ್ ಜಸ್ಟ್ 1 ಡಿಟಾಕ್ಸ್ ಕೊಟ್ಟಿರ್ತಕ್ಕಂಥದಕ್ಕೆ ಸರ್ ನನಗೆ ಅನ್ಬಿಲೀವಬಲ್ ರಿಸಲ್ಟ್ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ತಂಡದಲ್ಲಿ ಇವರು ಇದ್ದಾರೆ ಕಾಲಲ್ಲಿ, ಇವರು ಅವ್ರ ಫಾದರ್ಗೆ ಆಗಿರ್ತಕ್ಕಂಥದ್ದು ಕ್ರಿಯಾಟಿನ್ ಲೆವೆಲ್ 9 ಹೋಗಿತ್ತು ಸರ್. ಇಟ್ ವಾಸ್ ಅ ವೆರಿ ಡೇಂಜರಸ್ ಕಂಡೀಷನ್. ಡಾಕ್ಟರ್ ಬಂದಿದ್ರು,
ಆದ್ರೆ ಇವತ್ತು ಕ್ರಿಯಾಟಿನ್ ಲೆವೆಲ್ 4 ಬಂದಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಗ್ರೇಟೆಸ್ಟ್ ನಾಲೆಜ್ ವಾಟ್ ಯು ಗಿವನ್ ಸರ್. ನನ್ನ ಹಾರ್ಟ್ ಫೆಲ್ಟ್ ಗ್ರಾಟಿಟ್ಯೂಡ್ ಸರ್. ತುಂಬಾ ರಿಸಲ್ಟ್ ಬಂದಿದೆ ನನ್ನ ತಂಡಕ್ಕೆ ನಿಮ್ಮ ಒಂದು ಈ ನಾಲೆಡ್ಜ್ ಇಂದ. ಐ ಆಮ್ ಫಾಲೋಯಿಂಗ್ ಯುವರ್ ಟ್ರೈನಿಂಗ್ ಸರ್. ಐ ಆಮ್ so happy to say this sir. Thank you so much. Accept my gratitude sir. ದಯವಿಟ್ಟು ಎಲ್ಲರೂ ಶಾರ್ಟ್ ಆಗಿ ಹೇಳಿ, ಎಲ್ರಿಗೂ ನಾನು ಚಾನ್ಸ್ ಕೊಡ್ಬೇಕು ಇವತ್ತು. ಥ್ಯಾಂಕ್ ಯು ಸೋ ಮಚ್ ಶ್ರೀಕಾಂತ್ ಸರ್. ವಂಡರ್ಫುಲ್ ಸೆಷನ್ ನಡೆಸ್ಕೊಟ್ರಿ. ಯಾಕಂದ್ರೆ ಹಲವಾರು ಸಲ ನಿಮ್ಮ ಟ್ರೈನಿಂಗ್ ಅನ್ನ ಅಟೆಂಡ್ ಆಗ ನಾನು ಕಲ್ತಿದ್ದೇನಪ್ಪ ಅಂತಂದ್ರೆ ಅದನ್ನ ಪ್ರಾಬ್ಲಮ್ ಅರಿತು ನಮ್ಮ ಪ್ರಾಡಕ್ಟ್ ಗಳನ್ನ ರೆಕಮೆಂಡ್ ಮಾಡ್ಬೇಕು ಅನ್ನೋದನ್ನ ನೀವು ಸುಮಾರು ಸಲ ನಿಮ್ಮ ಒಂದು ಸೆಷನ್ ಅಲ್ಲಿ ಕಲ್ಸ್ಕೊಟ್ಟಿದ್ರಿ. ಈಗ ಇನ್ನೂ ಒಂದು ಹೆಚ್ಚಿನ ಒಂದು ಬಿಲೀಫ್ ಬಂದಿದೆ ನಮ್ಮ ಒಂದು ಮೋದಿಗೆ ಪ್ರಾಡಕ್ಟ್ ಮೇಲೆ. ಜೊತೆಗೆ ನೀವು ಏನ್ ಕೊಡ್ತಾ ಇದ್ರಿ ಕಳೆದ 6 ದಿನಗಳಿಂದ, ಅಲ್ಲಿ ಏನ್ ಪಾಯಿಂಟ್ ನ ಇದನ್ ಮಾಡ್ಬೇಕು ಅನ್ನೋದನ್ನ ಇನ್ನೂ ಹೆಚ್ಚೆಚ್ಚು ಕಲಿಯೋಕೆ ಅವಕಾಶ ಮಾಡಿಕೊಟ್ರಿ ಅಂತ ಹೇಳೋದಕ್ಕೆ ತುಂಬಾನೇ ಖುಷಿ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಗುಡ್ ಮಾರ್ನಿಂಗ್ ಶ್ರೀಕಾಂತ್ ಸರ್. ಆಗ್ಲಿ ಥ್ಯಾಂಕ್ಸ್. ತುಂಬಾ ನಮ್ಮ ಟೀಮ್ ತುಂಬಾ ಯೂಸ್ಫುಲ್ ಆಗಿದೆ. ಯಾಕಂದ್ರೆ ಎಷ್ಟೊಂದ್ ಜನ ನಮಗ್ ಕ್ವಶನ್ ಕೇಳ್ತಾ ಇದ್ರು. ನೀವು ನಿಜವಾಗ್ಲೂ ಎಷ್ಟು 6 ದಿವಸದಿಂದಾನೆ ತುಂಬಾ ತಾಳ್ಮೆಯಿಂದಾನೆ ಪ್ರತಿಯೊಂದು ಕ್ವಶನ್ಗೂ ಎಲ್ಲಕ್ಕೂ ಉತ್ತರ ಕೊಟ್ಟಿದ್ದೀರಾ. ನಮ್ ಟೀಮ್ ತುಂಬಾ ಯೂಸ್ಫುಲ್ ಆಗಿದೆ. ತುಂಬಾ ಒಂದು ನೆಕ್ಸ್ಟ್ ನಾವು ಒಂದು ವೆಲ್ ರೇಂಜ್ ನಾವು ತುಂಬಾ ಜನಗಳಿಗೆ ತಲುಪಿಸ್ಲಿಕ್ಕೆ ಅದು ತುಂಬಾ ಹೆಲ್ಪ್ ಆಗಿದೆ. ವಿಜಯ್ ಸರ್ ಅಂಡ್ ಶ್ರೀಕಾಂತ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶ್ರೀಕಾಂತ್ ಸರ್. ಇದು ಲೈಕ್ ಎಕ್ಸ್ಟ್ರಾ ಸ್ಟ್ರೆಚ್ ನಿಮ್ಗೆ ಕಂಪನಿ ಪೇ ಮಾಡೋದು ನಿಮ್ಗೆ ಆ ಒಂದು ಟೈಮಿಂಗ್ಸ್ ಅಲ್ಲಿ ವರ್ಕ್ ಮಾಡೋದಕ್ಕೆ. ಬಟ್ ಇದು ನಮ್ಮ ಮೇಲೆ ಕನ್ಸರ್ನ್ ಗೆ ನೀವು ಈ ಸೆಷನ್ ನ ಕಂಡಕ್ಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನೀವು ಕೊಟ್ಟಿರುವಂತ ಸೆಷನ್ ಇಂದ ಲೈಕ್ ಇದು ಆಕ್ಚುಲಿ ವೆಲ್ ರೇಂಜ್ ಬಂದ್ಬಿಟ್ಟು ಪ್ರಿವೆನ್ಷನ್ ಮಾಡ್ಲಿಕ್ಕೆ, ಪ್ರಿವೆನ್ಷನ್ ಮಾಡೋದ್ರಲ್ಲಿ ಎಷ್ಟು ಕೊಟ್ರೆ ಅವ್ರಿಗೆ ಪರ್ಟಿಕ್ಯುಲರ್ಲಿ ಆ ಒಂದು ಇದನ್ನ ಓವರ್ಕಮ್ ಆಗಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಬಿಕಾಸ್ ನಾವು 2 ಕೊಡೋ ಅಷ್ಟೊತ್ತಿಗೆ ಜಾಸ್ತಿ ಆಗುತ್ತೇನೋ, 3 ಕೊಟ್ರೆ ಜಾಸ್ತಿ ಆಗುತ್ತೇನೋ ಅಂತ ಕನ್ಫ್ಯೂಷನ್ ಅಲ್ಲಿ ಇದ್ವಿ. ಬಟ್ ಇವತ್ತಿನ ಸೆಷನ್ ಈ ಒಂದು 6 days ಮ್ಯಾರಥಾನ್ ಅಲ್ಲಿ ಎಕ್ಸಲೆಂಟ್ ಆಗಿ ಅರ್ಥ ಮಾಡ್ಸಿದ್ರಿ. ಮತ್ತೆ ನಿಮ್ಮ ಪೇಷನ್ಸ್ ಗೆ ಹ್ಯಾಟ್ಸ್ ಆಫ್. ಕೇಳಿದ್ದೆ ಕೇಳ್ತಾ ಇದ್ರು ನೀವು ಪದೇ ಅದನ್ನೇ ರಿಪೀಟ್ ಮಾಡಿದ್ದಕ್ಕೆ ರಿಯಲಿ ತುಂಬಾನೇ ಹ್ಯಾಟ್ಸ್ ಆಫ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಏನಂದ್ರೆ ನಮ್ಮಲ್ಲಿ ಅನಲೈಸಿಂಗ್ ಕೆಪಾಸಿಟಿ ಬಂದಿದೆ ನಮ್ಮ ಟೀಮಿಗೆ. ಎಲ್ಲರೂ ಕೂಡ ಅನಲೈಸಿಂಗ್ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ಇನಿಷಿಯೇಟಿವ್ ಇಂದ. ಹಾಗಾಗಿ ಎಲ್ಲರಿಗೂ ಕೂಡ ಇದನ್ನ ತುಂಬಾ ಡೀಪ್ ತಿಳ್ಕೊಬೇಕನ್ನೋ ಒಂದು ಅರಿವು ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಶ್ರೀಕಾಂತ್ ಸರ್, ಬಹಳ ಧನ್ಯವಾದ ನಿಮಗೆ. ಯಾಕಂದ್ರೆ ಸಾಕಷ್ಟು ನಾವು ಯಾವ್ದೋ ಒಂದು ಸಪ್ಲಿಮೆಂಟ್ ಕೊಡೋಕ್ಕಿಂತ ಮುಂಚೆ ಅವ್ರನ್ನ ಒಂದು ಲೈಫ್ ಸ್ಟೈಲ್ ತಿಳ್ಕೊಬೇಕು, ಅವರ ಒಂದು ಬ್ಯಾಕ್ ಗ್ರೌಂಡ್ ತಿಳ್ಕೊಂಡು ನಾವು ಈ ನಮ್ಮ ಮೋದಿಕೆ ಪ್ರಾಡಕ್ಟ್ ನ ಕೊಡಬೇಕು ಅನ್ನೋ ಒಂದು ವಿಚಾರ ಬಹಳಷ್ಟು ತಿಳಿಸಿದ್ರಿ, ಬಹಳಷ್ಟು ಚೆನ್ನಾಗಿ ತಿಳಿಸಿದ್ರಿ. ಅದಾದ್ಮೇಲೆ ಕೆಲವು ಸಮಸ್ಯೆಗಳಿಗೆ ನಾವು ಕೊಡ್ಲೇಬಾರ್ದು ಅಂತ ಒಂದು ಕ್ಲಿಯರ್ ಕಟ್ ಆಗಿ ನೀವು ಹೇಳಿದಿರಾ. ಇದು ಸಾಕಷ್ಟು ಜನಗಳಿಗೆ ಉಪಯೋಗ ಆಗಿದೆ. ಇಂಥ ಒಂದು ಸೆಷನ್ ನಾನು ನನ್ನ ನಾಲೆಡ್ಜ್ ಮತ್ತೆ ನನ್ನ ಟೀಮ್ಗೆ ಬಹಳ ಚೆನ್ನಾಗಿ ಇಂಪ್ರೂವ್ ಆಗಿದೆ ಸರ್. ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಶ್ರೀಕಾಂತ್ ಸರ್. ಸೂಪರ್ ಆಗಿತ್ತು ನಿಮ್ಮ ಒಂದು ಕ್ವಶನ್ ಆನ್ಸರ್ಗೆ. ಮತ್ತೆ ನಾನು ಎಷ್ಟೋ ಟೈಮ್ ನಿಮ್ಗೆ ಅಟೆಂಡ್ ಮಾಡಿದ್ದೀನಿ. ಬಟ್ ಇವತ್ತು ನೀವು 5 ಗಂಟೆಗೆ ಬಂದು ನಮ್ಗೆ ಎಕ್ಸ್ಟ್ರಾ ನೀವು ಆರ್ಡಿನರಿ ಆಗಿ ನಮ್ಗೆಲ್ಲ ಕೊಡ್ತಾ ಇದ್ದೀರಾ. ನನ್ನ ಟೀಮಲ್ಲಿ ಒಂದು 15-16 ಕ್ವಶನ್ ಬಂದಿತ್ತು. ಅದು ಆಲ್ಮೋಸ್ಟ್ ಎಲ್ಲ ಇದರಲ್ಲೇ ಕ್ಲಿಯರ್ ಆಗ್ಬಿಡ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಶ್ರೀಕಾಂತ್ ಸರ್, ವಿಜಯ್ ಸರ್. ಇಷ್ಟೊತ್ತಿಗೆ ಎದ್ಬಿಟ್ಟು ಇಷ್ಟು ಜನಕ್ಕೆ ಈ ತರನು ಕ್ವಶನ್ ಇಷ್ಟಿರುತ್ತೆ, ಇಷ್ಟು ಹೇಳ್ಬೋದು. ಇಷ್ಟು ದಿವಸ ನಾವು ಎಷ್ಟೋ ನಾವು ಜಾಯ್ನ್ ಆದಾಗಿಂದ ಈ ತರ ಒಂದು ಸೆಕ್ಷನೇ ಇಲ್ಲ. ಈ ತರ ಇರುತ್ತೆ ಇಷ್ಟು ಒಳಗಡೆ ಅಂತಾನು ಗೊತ್ತಿಲ್ಲ. ನಾವು ಪ್ರಾಡಕ್ಟ್ ತಗೊಳ್ಳಿ ಅನ್ನೋದು ಎಕ್ಸ್ಪ್ಲೈನ್ ಮಾಡೋದು ಅಷ್ಟು ಮಾತ್ರ ಗೊತ್ತಿತ್ತು. ಆದ್ರೆ ಇಷ್ಟು ಡೀಪ್ ಆಗಿ ಕ್ವಶನ್ ಅಂಡ್ ಆನ್ಸರ್ಸ್ ಜನಗಳಿಗಿರುತ್ತೆ, ಇಷ್ಟು ಹೆಲ್ಪ್ ಆಗುತ್ತೆ ಅಂತ ತೋರಿಸ್ಕೊಟ್ಟಿದ್ರ. ತುಂಬಾ ಟೀಮ್ಗೆ ನಾವು ಡ್ರೈವ್ ಮಾಡೋದು ಇಂದ ನಮಗೆ ಎಷ್ಟೊಂದು ಕ್ವಶನ್ಸ್ ಇತ್ತು, ಅದೆಲ್ಲಾನು ಇವತ್ತು ಕ್ಲಿಯರ್ ಮಾಡಿದ್ರ. ಥ್ಯಾಂಕ್ ಯು ವೆರಿ ಮಚ್. ವೆಲ್ ರೇಂಜ್ ನ ನಾವು ರಾಕೆಟ್ ಸ್ಪೀಡ್ ಅಲ್ಲಿ ತಗೊಂಡೋಗೋದಕ್ಕೆ ನಮಗೆ ನಾಲೆಡ್ಜ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್. ನಾವು ಟೀಮ್ ನ ಡ್ರೈವ್ ಮಾಡ್ತೀವಿ ಖಂಡಿತ. ಥ್ಯಾಂಕ್ ಯು ವಿಜಯ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಗುಡ್ ಮಾರ್ನಿಂಗ್ ಶ್ರೀಕಾಂತ್ ಸರ್. ಒಂದು ಥ್ಯಾಂಕ್ಸ್ ಹೇಳಬೇಕು ಮೋದಿ ಕೇರ್ ಮ್ಯಾನೇಜ್ಮೆಂಟ್ ಗೆ. ಮೋದಿ ಕೇರ್ ಮ್ಯಾನೇಜ್ಮೆಂಟ್ ಅಂದ್ರೆ ಟೈಮ್ ಸೆನ್ಸ್ ಪ್ರಕಾರ 10 ಗಂಟೆಗೆ ಆಫೀಸ್ ಓಪನ್ ಮಾಡಿ ಸಂಜೆ 5 ಗಂಟೆ ಕ್ಲೋಸ್ ಮಾಡೋಂತ ವ್ಯವಸ್ಥೆ ಅಲ್ಲ. ಪ್ರತಿಯೊಂದರಲ್ಲೂ ಕನ್ಸಲ್ಟೆಂಟ್ ಗೆ ಟೀಮ್ ಗೆ ಸಪೋರ್ಟ್ ಮಾಡೋಂಥದ್ದು, ಅದು ಗ್ರೇಟ್. ಅದಕ್ಕೆ ನಮ್ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಸ್ಪೆಷಲೈಸೇಷನ್ ಪ್ರಾಡಕ್ಟ್ ಬಗ್ಗೆ, ಯಾವ ಪ್ರಾಡಕ್ಟ್ ನ ಯಾವಾಗ ಕೊಡ್ಬೇಕು, ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಪ್ರತಿಯೊಂದು ಕೂಡ ನೀವು ತಿಳಿಸಿದ್ರಿ. ಮತ್ತೆ ಎಂಡ್ ಸ್ಟೇಜ್ ಅಲ್ಲಿ ಇರೋಂಥವ್ರಿಗೆ ನಮ್ಮ ಪ್ರಾಡಕ್ಟ್ ನ ಕೊಡೋದ್ರಿಂದ ಏನು ಯೂಸ್ ಇಲ್ಲ. ಅವರ ಡಾಕ್ಟರ್ ಅಡ್ವೈಸ್ ಪ್ರಕಾರನೇ ಹೋಗಿ ಸಪೋರ್ಟಿವ್ ಆಗಿ ನಮ್ ತಗೋಬೇಕು, ನಮ್ದೇ ಆಗಿ ತಗೋಬಾರ್ದು ಅಂತ ಪ್ರತಿಯೊಂದು ವಿಷಯನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ರಿ. ಥ್ಯಾಂಕ್ ಯು ವೆರಿ ಮಚ್ ಶ್ರೀಕಾಂತ್ ಸರ್. ತುಂಬಾ ವಂದನೆಗಳು ಸರ್.
ಶ್ರೀಕಾಂತ್ ಸರ್, ನೀವು ನಮ್ಮ ಮೋದಿ ಕೇರ್ ಡಾಕ್ಟರ್ ಅಂತಾನೆ ಹೇಳ್ಬೋದು. ಯಾವಾಗ್ಲೂ ನಿಮ್ದು 12:30 ಬ್ಯಾಚ್ ಅಲ್ಲಿ ಕೇಳಿಸ್ಕೊಂಡೇ ತುಂಬಾ ನಾಲೆಡ್ಜ್ ತಗೊಂಡಿರೋರು ಇದ್ದಾರೆ. ಆದ್ರೆ ಇಲ್ಲಿಗೆ ಬರಲ್ವಾ ಅಂತಾನು ಕೆಲವರೆಲ್ಲ ಕೇಳ್ತಿದ್ರು. ಈ ಒಂದು ಸೆಷನ್ ಬಂದಿದ ತಕ್ಷಣ ತುಂಬಾನೇ ಎಲ್ಲರಿಗೂ ಖುಷಿ ಆಯ್ತು. ಇಲ್ಲಿ ನಮ್ಮ ತಂಡದಲ್ಲಿ ಆಗಿರುವಂತ ಚೇಂಜಸ್ ಏನಪ್ಪಾ ಅಂದ್ರೆ ಹೊಸಬ್ರು ಹಳಬ್ರು ಎಲ್ಲರೂ ಇದ್ದಾರೆ. ಸಪ್ಲಿಮೆಂಟ್ಸೇ ತಗೋಬಾರ್ದು ಅಂತ ಮನ್ಸಲ್ಲಿ ಉಳಿದೋಗಿರೋರ್ಗೆ ಇವತ್ತು ಯೂಸ್ ಮಾಡ್ತಾ ಇದ್ದಾರೆ ಸರ್. ನೋನಿ, ಅಲೋವಿರಾ, ಆಮ್ಲ, ಮಲ್ಟಿವಿಟಮಿನ್. ನನಗೆ ತುಂಬಾನೇ ಆಶ್ಚರ್ಯ ಆಗ್ತಿದೆ. ಯಾಕಂದ್ರೆ ನಾವು ವಿ ಆರ್ ಯೂಸ್ ಟು ದಿಸ್, ನಮ್ಗೆ ರಿಸಲ್ಟ್ ಇದೆ, ನಾವು ತಗೊಂತಿದೀವಿ. ಆದ್ರೆ ಬೇಡ ಅಂದವ್ರು ತಗೊಂತಿದ್ದಾರೆ ಅನ್ನೋಷ್ಟೊತ್ತಿಗೆ ನಿಮ್ಮ ಒಂದು ಮಾತಿನ ಒಂದು ಪವರ್ ಹೇಗಿದೆ ಅನ್ನೋದು ನಂಗೆ ತುಂಬಾ ಸಂತೋಷ ಆಯ್ತು. ಇದೇ ತರ ಇವಾಗ ಎಲ್ಲರೂ ಹೇಳಿರೋ ಹಾಗೆ ಎಂಟೈರ್ ಈ ಬ್ಯಾಚ್ಗೆ ತುಂಬಾ ಚೆನ್ನಾಗಿ ಡ್ರೈವ್ ಮಾಡ್ತಾರೆ ಸರ್. ಸಪ್ಲಿಮೆಂಟ್ಸ್ ಎಲ್ಲರಿಗೂ ರೀಚ್ ಮಾಡಿಸೋ ಹಾಗೆ ತುಂಬಾ ಚೆನ್ನಾಗಿ ಡ್ರೈವ್ ಮಾಡ್ತಾರೆ ಅಂತ ಹೇಳ್ಬೋದು. ತುಂಬಾ ವಂದನೆಗಳು ಸರ್ ನಿಮ್ಗೆ. ಗುಡ್ ಮಾರ್ನಿಂಗ್ ಸರ್. ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮ ಒಂದು ಭಾಷೆ, ನೀವು ಅರ್ಥ ಮಾಡಿಸ್ತಕ್ಕಂತ ರೀತಿ. ಎಂತ ಒಬ್ಬ LKG ಸ್ಟೂಡೆಂಟ್ಸ್ಗೂ ಕೂಡ ಮನ ಮುಟ್ಟೋ ತರ ವಿಷಯಗಳನ್ನ ತಲುಪಿಸಿದ್ರಿ. ನನಗೂ ನನ್ನ ಟೀಮ್ಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಸರ್. ಪ್ಲೀಸ್ ಅಕ್ಸೆಪ್ಟ್ ಗ್ರಾಟಿಟ್ಯೂಡ್. ಥ್ಯಾಂಕ್ ಯು ಸರ್. ಶ್ರೀಕಾಂತ್ ಸರ್, ಅದ್ಭುತವಾಗಿತ್ತು ನಿಮ್ಮ ಒಂದು 6 ದಿವಸದ ಒಂದು ಕ್ವಶನೇರ್. ಸೊ ನಾನು ಯಾವಾಗಲೂ ಅಬ್ಸರ್ವ್ ಮಾಡಿದ್ದೀನಿ, ಯು ಆರ್ ಎ ಬಂಡಲ್ ಆಫ್ ಎನರ್ಜಿ ಅಂತಾನೆ ಹೇಳ್ಬೋದು. ಇಷ್ಟು ಬೇಗ ಬಂದ್ರು ನಿಮ್ಮ ವಾಯ್ಸ್ ಕ್ಲಾರಿಟಿ, ವಿಜಯ್ ಸರ್ ತರ ನಿಮ್ದು ಅಷ್ಟೇ ತುಂಬಾ ಕ್ಲಿಯರ್ ಆಗಿರುತ್ತೆ. ಸೊ ಇವಾಗ ತುಂಬಾ ಜನರು ಮಿಸ್ಟೇಕ್ ಮಾಡ್ತಾ ಇದ್ರು. ಏನೋ ಡಾಕ್ಟರ್ ಏನೇ ಒಂದು ಕಾಂಪ್ಲಿಕೇಶನ್ಸ್ ಇದ್ರು ಜಾಸ್ತಿ ಹೈಲೈಟ್ ಮಾಡ್ತಾ ಇದ್ರು, ನಮ್ ಸಪ್ಲಿಮೆಂಟ್ಸ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಸರಿ. ಬಟ್ ನೀವು ಎಷ್ಟು ಕ್ಲಾರಿಟಿ ಕೊಟ್ಟಿದ್ದೀರಿ ಅಂದ್ರೆ ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡ್ಲೇಬೇಕು, ಪ್ಲಸ್ ಪ್ರೊಫೈಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ನೀವು ಹೈಲೈಟ್ ಮಾಡಿದ್ದೀರಾ. ತುಂಬಾ ಚೆನ್ನಾಗಿತ್ತು. ಅದೇ ರೀತಿ ನಿಮ್ಮ ಟ್ರೈನಿಂಗ್ಸ್ ಅಷ್ಟೇ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಶ್ರೀಕಾಂತ್ ಸರ್ ಟ್ರೈನಿಂಗ್ ಅಟೆಂಡ್ ಮಾಡ್ಬಿಟ್ಟು ನಾವು ಸರಿಯಾಗಿ ಮಾಡಿಲ್ಲ ಅಂದ್ರೆ ನಮ್ಮಂತ ದಡ್ರು ಯಾರು ಇಲ್ಲ. ಯಾಕೆಂದ್ರೆ ನಾನು ಅನ್ಕೋತೀನಿ ನಿಮ್ಮಂತ ಟೀಚರ್ಸ್ ನಮ್ಮ ಸ್ಕೂಲ್ ಡೇಸ್ ಅಲ್ಲಿ ಸಿಕ್ಬಿಟ್ಟಿದ್ರೆ ನಾವ್ ಎಲ್ಲೋ ರೀಚ್ ಆಗ್ಬಿಡ್ತಾ ಇದೀವಿ ಅಂತ ನಾವು ಅನ್ಕೋತೀನಿ. ತುಂಬಾ ಚೆನ್ನಾಗಿ ಪ್ರತಿಯೊಬ್ಬರಿಗೂ ಮನ ಮುಟ್ಟುವಂತೆ ನೀವು ಟ್ರೈನಿಂಗ್ ಕೊಡ್ತಾ ಇದ್ದೀರಾ. ಅಟ್ ದ ಮೀನ್ ಟೈಮ್ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮನ ವಿಜಯ್ ಸರ್ ಆರ್ಗನೈಸ್ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ವಿಜಯ್ ಸರ್. ಥ್ಯಾಂಕ್ ಯು ಸೋ ಮಚ್. ಟೋಟಲ್ ಡೈಮಂಡ್ ಕ್ಲಾಸಿಗೆನೆ ನಾನು ಗ್ರಾಟಿಟ್ಯೂಡ್ ತೋರಿಸ್ತಾ ಇದ್ದೀನಿ. ನಂಗಂತೂ ತುಂಬಾ ಹೆಲ್ಪ್ ಆಗಿದೆ. ಆಲ್ರೆಡಿ ನಾನು ವೆಲ್ ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡ್ತಾ ಇದ್ದೀನಿ. ನನಗೆಲ್ಲೂ ಕಾಂಪ್ಲಿಕೇಶನ್ಸ್ ಬಂದಿಲ್ಲ. ಬಟ್ ಇವಾಗ ಇನ್ನೂ ನನಗೆ ಪ್ಲಸ್ ಪಾಯಿಂಟ್ ಆಯ್ತು. ಇನ್ನು ತುಂಬಾ ಚೆನ್ನಾಗಿ ವಿಜಯಲಕ್ಷ್ಮಿ ಮೇಡಮ್ ಹೇಳ್ದಂಗೆ ರಾಕೆಟ್ ಸ್ಪೀಡ್ ಅಲ್ಲೇ ನಾವು ಹೋಗ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಥ್ಯಾಂಕ್ ಯು ಸರ್. ಶ್ರೀಕಾಂತ್ ಸರ್, ನಮ್ದು ಒಂದು ಗ್ರಾಟಿಟ್ಯೂಡ್, ನಮ್ಮ ಹೋಲ್ ಟೀಮ್ ಇಂದ ಗ್ರಾಟಿಟ್ಯೂಡ್ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ನಾಲೆಡ್ಜ್ ತಿಳ್ಕೊಳ್ಳೋದು, ನಾಲೆಡ್ಜ್ ಇರೋದಕ್ಕಿಂತ ನಾಲೆಡ್ಜ್ ತಿಳಿಸೋದು, ಅದನ್ನ ಶೇರ್ ಮಾಡ್ಕೊಳ್ತಕ್ಕಂಥದ್ದು ಆ ಹೃದಯವಂತರಿಗೆ ಮಾತ್ರ ಸಾಧ್ಯ. ಅದು ನಿಮ್ಮಲ್ಲಿದೆ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಎಲ್ಲರೂ ಹೇಳ್ದಂಗೆ ನಿಮ್ಮ ವಾಯ್ಸ್ ಮಾಡ್ಯುಲೇಷನ್ ಇರ್ಬೋದು, ನೀವು ಹೇಳ್ತಕ್ಕಂಥ ರೀತಿ ಇರ್ಬೋದು, ಅದಕ್ಕೆ ಹ್ಯಾಟ್ಸ್ ಆಫ್. ಹಾಗೇನೆ ನಮ್ಮಲ್ಲಿ ಈಗ ನಮ್ಮ ಟೀಮಲ್ಲಿ ನನಗೂ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗಿದೆ. ನನ್ನ ಟೀಮಲ್ಲಿ ಎಲ್ಲರಿಗೂ ಕೂಡ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ. ಈಗ ವೆಲ್ನೆಸ್ ಏನ್ ತಿಳ್ಕೊಂಡಿದ್ವು ಅದಕ್ಕಿಂತ 100 ಪಟ್ಟು ನಾವು ಅದನ್ನ ತಿಳ್ಕೊಂಡು ಅದನ್ನ ಬೇರೆಯವ್ರಿಗೆ ತಲುಪಿಸೋದಕ್ಕೆ ಸಹಾಯ ಆಗಿದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಆಲ್. ಎಸ್ ಸರ್, ಶ್ರೀಕಾಂತ್ ಸರ್, ಫೈನಲಿ ನಿಮ್ಮ ಥ್ಯಾಂಕ್ಸ್ ಲಾಟ್ ಸರ್. ಸೊ ಐ ಥಿಂಕ್ ಏನ್ ಕಲ್ತಿದ್ದಾರೆ ಅದನ್ನ ಒಂದು ಹೈಜಿನಿಕ್ ಆಗಿ ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಾ ಎಕ್ಸಾಗರೇಷನ್ ಮಾಡೋದು ಬೇಡ. ನನ್ನ ಲಾಸ್ಟ್ ಸ್ಟೇಟ್ಮೆಂಟ್ ಇಷ್ಟೇ ಆಗಿರುತ್ತೆ. ನಾವು ತುಂಬಾ ಎಕ್ಸೈಟ್ ಆಗ್ಬಿಟ್ಟು ಕಸ್ಟಮರ್ಗೆ ನಾವು ಗ್ಯಾರಂಟಿ ಅಥವಾ ಅಶ್ಯೂರೆನ್ಸ್ ಕೊಡೋದು ಬೇಡ. ಬಟ್ ಖಂಡಿತ ರಿಯಲಿಸ್ಟಿಕ್ ಫ್ಯಾಕ್ಟ್ಸ್ ಏನಿದೆಯೋ ನಮ್ ಕೈಲಿ ಏನ್ ಸಾಧ್ಯ ಆಗತ್ತೋ ಖಂಡಿತ ಯಾವಾಗ ಪಾಸಿಟಿವ್ ಆಗೇ ಹೇಳೋಣ. ಮೀನ್ ವೈಲ್ ನಮಗೆ ಬೌಂಡರಿ ಅಥವಾ ನಮಗಿರೋ ಬೇಲಿ ಕೂಡ ನಮಗೆ ಮನಸ್ಸಲ್ಲಿ ಇಟ್ಕೋಬೇಕು, ಏನ್ ರೆಸ್ಟ್ರಿಕ್ಷನ್ ಇದೆ ಅಂತ. ಅದನ್ನ ಇಟ್ಕೊಂಡು ನಾವು ಮುಂದೆ ಹೋಗಿ ಅಂಡ್ ಅಗೈನ್ ಕಸ್ಟಮರ್ ಅನ್ನ ಮಾತಾಡಿಸ್ಬೇಕಾದ್ರೆ ಸಾಧ್ಯವಾದಷ್ಟು ಡ್ರಿಲ್ ಡೌನ್ ಮಾಡಿ, ಎಷ್ಟು ಸಾಧ್ಯ ಆಗುತ್ತೋ ಮಾಹಿತಿ ತಗೊಳ್ಳಿ. ಏನೇನು ಡ್ರಿಲ್ ಡೌನ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಸಮಸ್ಯೆ ಎಲ್ಲಿದೆ ಅಂತ, ಸಮಸ್ಯೆ ಏನು ಅಂತ. ಅವಾಗ ಒಂದು ಒಳ್ಳೆ, ಯಾಕಂದ್ರೆ ಪ್ರಾಡಕ್ಟ್ ಏನ್ ಕೊಡ್ಬೇಕು ಅಂತ ಎಲ್ಲರಿಗೂ ಗೊತ್ತು, ಬಟ್ ಯಾವ ರೀತಿಯ ಪ್ರಾಡಕ್ಟ್ ಗಳನ್ನ ನಾವು ಕೊಡ್ಬೇಕು, ಎಷ್ಟು ಕೊಡ್ಬೇಕು, ಅಥವಾ ಯಾವ್ಯಾವ ಪ್ರಾಡಕ್ಟ್ ಕೊಡ್ಬೇಕು ಅಂತ ಒಂದು ಒಳ್ಳೆ ಕಾಂಪೋಸಿಷನ್ ರೆಡಿ ಮಾಡೋದಕ್ಕೆ, ಕಾಂಬಿನೇಷನ್ ರೆಡಿ ಮಾಡೋದಕ್ಕೆ. ಸೊ ಡ್ರಿಲ್ ಡೌನ್ ಯುವರ್ ಕಸ್ಟಮರ್ ಇಶ್ಯೂ ಸಾಧ್ಯವಾದಷ್ಟು ಅಂತ ಹೇಳ್ತಾ, ನಾನು ಕೂಡ ಗ್ರಾಟಿಟ್ಯೂಡ್ ಅಂಡ್ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ವಿಜಯ್ ಸರ್. ಥ್ಯಾಂಕ್ ಯು ಒನ್ಸ್ ಅಗೈನ್. ಎಸ್ ಸರ್, ಥ್ಯಾಂಕ್ ಯು. ಡೆಫಿನೆಟ್ಲಿ ನೀವು ಹೇಳಿರ್ತಕ್ಕಂಥದ್ದು ಎಲ್ಲರಿಗೂ ಅಚ್ಚಾಗಿದೆ. ಎಲ್ಲರಿಗೂ ಒಂದು ಕಾಮನ್ ಯೂನಿಫಾರ್ಮ್ ಡೈರೆಕ್ಷನ್ ಸಿಕ್ಕಿದೆ. ಎಕ್ಸಾಕ್ಟ್ಲಿ ಮೋದಿ ಕೇರ್ ನ ರಿಯಲ್ ಕೇರಿಂಗ್ ಏನಿದೆ ಅದನ್ನು ನೀವು ಪ್ರೆಸೆಂಟ್ ಮಾಡಿದೀರಾ. ಇಟ್ಸ್ ಅಪ್ ಟು ಯು. ಖಂಡಿತ ಐ ಥಿಂಕ್ ಫಸ್ಟ್ ಟೈಮ್ ಅನ್ಸುತ್ತೆ ಮೋದಿ ಕೇರ್ ಇತಿಹಾಸದಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ ಟ್ರೈನರ್ ಈ ತರ ಬೆಳಗ್ಗೆ 5 ಗಂಟೆಗೆ ಬಂದು ಟ್ರೈನಿಂಗ್ ಕೊಟ್ಟು ಐ ಡೋಂಟ್ ನೋ ನಿಮ್ಮ ಮನೆಯವರು ಯಾವ ತರ ತಗೊಂಡಿದ್ದಾರೆ ಇದೆಲ್ಲ ಅಂತ. ಬಟ್ ನಿಮ್ಮ ಮನೆಯವರೆಲ್ಲರಿಗೂ ಸಹಿತ ಥ್ಯಾಂಕ್ ಯು.
ನಿಮ್ಮ ಕಮಿಟ್ಮೆಂಟ್ಗೆ ಲೈಫ್ ಟೈಮ್ ನಮ್ಮ ಗ್ರಾಟಿಟ್ಯೂಡ್ ಸರ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಅ ಲಾಟ್. ಎಸ್ ಫ್ರೆಂಡ್ಸ್, ಈಗ ಇದೆಲ್ಲ ಏನ್ ನಾಲೆಡ್ಜ್ ಸಿಕ್ಕಿದೆ, ನಾವೆಲ್ಲರೂ ಎಕ್ಸ್ಪರ್ಟ್ ಆಗಿದೀವಿ. ಇನ್ನೂ ಹೆಚ್ಚಿಗೆ ಸಿಗ್ತಾ ಹೋಗುತ್ತೆ. ಬಟ್ ಈಗ ಇರ್ತಕ್ಕಂಥದ್ದನ್ನ ನಾವು ಎಫೆಕ್ಟಿವ್ ಆಗಿ ರೀಚ್ ಮಾಡ್ಸೋಣ, ಟೀಮ್ ಅಲ್ಲಿ ಡೂಪ್ಲಿಕೇಟ್ ಮಾಡ್ಸೋಣ. ಈಗ ನಮ್ಮ ಹತ್ರ ಒಂದು ಸ್ಟ್ರಾಂಗ್ ಆಗಿ ಪವರ್ಫುಲ್ ಆಗಿದೀವಿ. ಎಕ್ಸಾಕ್ಟ್ಲಿ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅಂತ ಇದನ್ನ ನಾವು ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು. ಅಂಡ್ ನಾಳೆ ಇನ್ನೊಂದು ಡಿಫ್ರೆಂಟ್ ಟಾಪಿಕ್ ಜೊತೆ ಸಿಗೋಣ. ಮಾರ್ನಿಂಗ್ ಎಲ್ಲರೂ ಸಹಿತ 4:50ಗೆ ಲಾಗಿನ್ ಆಗಿ. ಥ್ಯಾಂಕ್ ಯು. ಸಿ ಯು ಟುಮಾರೋ.